ದಕ್ಷಿಣ ಭಾರತ ಕ್ರೈಸ್ತ ಸಭೆಯ ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಸುವರ್ಣ ಮಹೋತ್ಸವದ ಅಂಗವಾಗಿ ಆರಾಧನೆಗೆ ಸೇರ್ಪಡೆಯಾಗಿರುವಂತಹ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಾನು ವಂದನೆಯನ್ನ ಸಮರ್ಪಿಸುತ್ತೇವೆ. ಆರಾಧನೆಯನ್ನ ಆರಂಭ ಮಾಡೋಣ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರ ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಎಲ್ಲಾ ಜನರ ಮುಂದೆ ಸಲ್ಲಿಸುವೆನು. ನಮ್ಮ ಆರಾಧನೆ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಈಗ ನಾವು ದೇವರ ಸ್ತುತಿಯನ್ನ ಸಂಗೀತಗಳ ಮೂಲಕ ಆಲಿಸೋಣ. Amen.
ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸುತ್ತೇವೆ. ಹಾಗೂ ಉದಯಕಾಲದ ಈ ಆರಾಧನೆಯಲ್ಲಿ ನಮ್ಮೊಂದಿಗೆ ಪ್ರಸನ್ನನಾಗಿರುತ್ತೇವೆ. ಪರಿಶುದ್ಧವಾದ ಈ ಶುಭ ದಿನದಂದು ನಿನ್ನ ಪವಿತ್ರ ಸಾನ್ನಿಧ್ಯದಲ್ಲಿ ನಿನ್ನ ಭಕ್ತ ಸಭೆಯ ಆರಾಧನೆಗಾಗಿ ಸೇರಿ ಬಂದಿರುವಾಗ ಆರಾಧನೆಯ ಉದ್ದಕ್ಕೂ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಇರುವಿಕೆಯ ಅನುಭವದೊಂದಿಗೆ ನಿನ್ನನ್ನು ಆರಾಧಿಸಲು ಕೃಪೆ ಪಡೆದು ಬೇಡುತ್ತೇವೆ. ಚಂಚಲ ಚಿತ್ತವಾದ ನಮ್ಮ ಹೃದಯ ಮನಸ್ಸುಗಳನ್ನು ನಿನ್ನಲ್ಲಿ ಏಕಾಗ್ರಗೊಳಿಸಿ ಭಕ್ತಿ ಭಾವದಿಂದಲೂ ತದೇಕ ಚಿತ್ತದಿಂದಲೂ ನಿನ್ನನ್ನು ಆರಾಧಿಸುತ್ತಾ ಸಂಪೂರ್ಣವಾಗಿ ನಾವು ನಮ್ಮನ್ನು ಈ ಆರಾಧನೆ ತೊಡಗಿಸಿಕೊಳ್ಳಲು ಸಹಾಯಿಸು. ಪ್ರಾಮುಖ್ಯವಾಗಿ ನಮ್ಮ ಸಭಾಪ್ರಾಂತ್ಯದ ಜೀವನದಲ್ಲಿ ನಾಯಕನಾಗಿ, ನಾವಿಕನಾಗಿ ನಮ್ಮನ್ನು 50 ವರ್ಷಗಳ ಪರ್ಯಂತರ ಮುನ್ನಡೆಸಿಕೊಂಡು ಬಂದ ನಿನ್ನ ಅಪರಿಮಿತವಾದ ಕೃಪೆಯನ್ನು ಜ್ಞಾಪಿಸಿಕೊಂಡು ಇಂದು ನಾವು ಸಭೆಯಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸುವುದೆನ್ನುವಾಗ ಈ ಕೃತಜ್ಞತಾ ಸ್ತೋತ್ರ ಅರ್ಪಣೆಯ ಆರಾಧನೆಯ ಮೂಲಕ ನಿನ್ನನ್ನು ಮಹಿಮೆಪಡಿಸಲು ನಾವೆಲ್ಲರನ್ನ ಸನ್ನದ್ಧಗೊಳಿಸಬೇಕೆಂದು ಬೇಡುತ್ತಾ ಈ ಆರಾಧನೆಯನ್ನು ನಮ್ಮನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ನಮ್ಮನ್ನು ಮುನ್ನಡೆಸಲು ಬೇಡುತ್ತೇವೆ. ಯೇಸು ಕ್ರಿಸ್ತನ ಮೂಲಕ ನಮಗೆ ಪ್ರಾರ್ಥನೆಯನ್ನು ಕೇಳುತ್ತೇವೆ. ಪ್ರಾರ್ಥನೆ. ಸರ್ವ ಸೃಷ್ಟಿಕರ್ತನಾದ ನಿತ್ಯ ದೇವರೇ, ಆದ್ಯಂತರಹಿತನಾದ ನಿನಗೆ ಸ್ತೋತ್ರವಾಗಲಿ. ನಿನ್ನಲ್ಲಿಯೇ ನಮ್ಮ ಹಾಗೂ ಸಕಲ ಸೃಷ್ಟಿಯ ಅರ್ಥ, ಗುರಿ, ಉದ್ದೇಶ ಮತ್ತು ಅಸ್ತಿತ್ವ. ಸೃಷ್ಟಿಯಲ್ಲಿ ನಿನ್ನ ಅದ್ಭುತವಾದ ಯೋಜನೆ, ಅಗಮ್ಯವಾದ ನಿನ್ನ ರೂಪುರೇಷೆ, ಸರಿಸಾಟಿ ಇಲ್ಲದ ವಿನ್ಯಾಸ, ಪರಸ್ಪರರಲ್ಲಿನ ಸುಮಧುರ ಬಾಂಧವ್ಯ ಹಾಗೂ ಜೀವನದ ಏಕತೆಯನ್ನು ಸಾರುವ ಸೃಷ್ಟಿಯಲ್ಲಿನ ವ್ಯವಸ್ಥಿತ ಕ್ರಮ ಹಾಗೂ ಸೃಷ್ಟಿಯಲ್ಲಿ ಪ್ರಧಾನ ಸ್ಥಾನದಲ್ಲಿರುವ ಮಾನವರಾದ ನಮ್ಮ ಸೃಷ್ಟಿಗಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನಗೆ ಸ್ತುತಿಯಾಗಲಿ. ಸಕಲ ಸೃಷ್ಟಿಯ ಜೀವನ ಮೂಲನಾದ ದೇವಕುಮಾರನಾದ ಕ್ರಿಸ್ತನೇ, ಸಜೀವದ ಮಾರ್ಗವನ್ನು ತೋರಿಸಿದ ನಿನ್ನನ್ನು ಅನುಕರಣೆಯೇ ನಮ್ಮ ಜೀವ. ನಮ್ಮೆಲ್ಲರಿಗೂ ಜೀವದ ಮಾರ್ಗವನ್ನು ತೋರಲು ನಿನ್ನ ಸ್ವಂತ ಜೀವನವನ್ನೇ ಅರ್ಪಿಸಿ ಮರಣದ ಮೂಲಕ ಮಾನವರೆಲ್ಲರೂ ಸರ್ವ ಬಂಧನ ನಿವಾರಣೆಗಾಗಿ ಪುನರುತ್ಥಾನದ ಮೂಲಕ ಜಯವೀರನಾಗಿರುವೆ. ಈ ಮೂಲಕ ನಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸಿ ನಿರೀಕ್ಷೆಯನ್ನು ದೃಢಪಡಿಸಿ ಬಲಪಡಿಸಿದ ನಿನ್ನನ್ನು ಸ್ತುತಿಸುತ್ತೇವೆ. ಕುಮಾರನಾದ ದೇವರೇ, ನಿನಗೆ ಸ್ತುತಿಯಾಗಲಿ. ಜೀವಿಸುವ ದೇವರ ಆತ್ಮನೇ, ನಿನಗೆ ನಮ್ಮ ವಂದನೆಗಳು. ಕ್ರಿಸ್ತನ ಜೀವನದ ಮಾದರಿಯನ್ನು ಅನುಸರಿಸಲು ಪ್ರೇರೇಪಿಸುವವನು, ಸಹಾಯಿಸುವವನು ನೀನು. ಕ್ರಿಸ್ತನ ಅನುಕರಣೆಯೊಂದಿಗೆ ಹೊಸ ಸೃಷ್ಟಿಗಳಾಗಿ ಪರಿವರ್ತನೆ ಹೊಂದಿ ಪರಿವರ್ತಿತ ಸಮುದಾಯದಲ್ಲಿ ಸೇರ್ಪಡೆಗೊಳ್ಳಲು ಉತ್ತೇಜಿಸುವಾತನೂ ನೀನಾಗಿದ್ದಿ. ದೇವರ ನಿಯೋಗದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ನಿಜ ಕ್ರಿಸ್ತಿಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ನಮ್ಮ ಜೀವನದ ಮೂಲಕ ಅವುಗಳನ್ನು ಪ್ರಾರಂಭಿಸಲು ಸಹಾಯಿಸುವಂತೆ ಪವಿತ್ರಾತ್ಮನೇ ನಿನ್ನನ್ನು ಸ್ತುತಿಸುತ್ತೇವೆ. ಪವಿತ್ರನಾದ ದೇವರೇ, ನಿನಗೆ ಸ್ತುತಿಯಾಗಲಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ನಾಟಕ ಉತ್ತರ ಸಭಾಪ್ರಾಂತ ಸುವರ್ಣ ಮಹೋತ್ಸವದ ಶುಭಾಶಯಗಳು. ಈಗ ಪಾಪದ ಅರಿಕೆಗಳು. ಪ್ರಿಯ ದೇವಜನರೇ, ನಾವು ವಿಶ್ವಾಸಿಸುವ ದೇವರು ಸರ್ವರ ಒಡೆಯನು. ಆತನವರಾಗಿ, ಆತನ ಉಪಕಾರವನ್ನು ಸಲ್ಲಿಸುವವರಾಗಿ, ಆತನ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಬೇಕೆಂದು ಆತನ ಇಷ್ಟ. ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟ ನಮ್ಮಲ್ಲಿ ಲೋಕವನ್ನು ಕಾಣದೆ, ಲೋಕವು ನಮ್ಮಲ್ಲಿ ಕ್ರಿಸ್ತನನ್ನು ಕಾಣಬೇಕೆಂದು ಆತನ ಸದುದ್ದೇಶ. ದೇವರ ಈ ಉದ್ದೇಶಕ್ಕೆ ಅನುಗುಣವಾಗಿ ನಾವು ವರ್ತಿಸದೆ ನಮ್ಮ ಇಷ್ಟಾನುಸಾರ ಜೀವಿಸುತ್ತಿದ್ದೇವೆ. ಸೃಷ್ಟಿಯೊಂದಿಗೂ ಸಹ ಮಾನವರೊಂದಿಗೂ ಸೌಹಾರ್ದತೆ, ಸಾಮರಸ್ಯತೆ ಹಾಗೂ ಭ್ರಾತೃತ್ವದ ಸಹಬಾಳ್ವೆಯನ್ನು ಮಾಡುವುದರಲ್ಲಿ ವಿಫಲರಾಗಿದ್ದೇವೆ. ಕರುಣಾಳು ದೇವರು ಪಶ್ಚಾತ್ತಾಪಕ್ಕೂ ಕ್ಷಮಾಪಣೆಗೂ ನಮಗೆ ಕರೆ ನೀಡುತ್ತಿದ್ದಾನೆ. ಕರ್ತನ ಕೃಪಾ ಸಾನ್ನಿಧ್ಯದಲ್ಲಿ ದೀನ ಭಾವದಿಂದ ಮುಂದಾಗುರಿ ನಮ್ಮ ಪಾಪ ಅಪರಾಧಗಳನ್ನು ನಮ್ಮ ನೆನಪಿಗೆ ತಂದುಕೊಂಡು ಅರಿಕೆ ಮಾಡೋಣ. ಪ್ರಾರ್ಥನೆ. ಕರುಣಾಳು ದೇವರೇ, ನಮ್ಮ ಸಭಾ ಜೀವನದಲ್ಲಿ
ಈವರೆಗೆ ನಿನ್ನಿಂದ ಹೊಂದಿದ ಆತ್ಮಿಕ ಪೋಷಣೆಯನ್ನು ಅನುಸರಿಸದೆ ಆತ್ಮಿಕ ಅಭಿವೃದ್ಧಿಯನ್ನು ಹೊಂದುವಲ್ಲಿ ಹಿಂದೆ ಬಿಟ್ಟು ನಮ್ಮ ಸ್ವೇಚ್ಛಾನುಸಾರ ವರ್ತಿಸಿ ಸಭೆಯಲ್ಲಿನ ನಿನ್ನ ದೇವದ್ವೇಷಗಳಿಗೆ ಅನುಗುಣವಾಗಿ ವರ್ತಿಸದೆ ನಿನಗೆ ಅಪಕೀರ್ತಿಯನ್ನುಂಟು ಮಾಡುವುದಕ್ಕಾಗಿ ದೇವರೇ ನಮ್ಮನ್ನು ಕರುಣಿಸಿ ನಮ್ಮ ಪಾಪಗಳನ್ನು ಮನ್ನಿಸು. ಕ್ರಿಸ್ತನ ಜೀವನದ ಮಾದರಿಯನ್ನು ಅನುಸರಿಸಿ ಇತರರಿಗೆ ಮಾದರಿಯಾಗುವಲ್ಲಿ ವಿಫಲರಾಗುವುದಕ್ಕಾಗಿ ಹಾಗೂ ಸಹಮಾನವರನ್ನು ನಮ್ಮಂತೆಯೇ ಕಂಡು ಸ್ನೇಹ ಬಂಧನವನ್ನು ಹೊಂದಿ ಸಹಬಾಳ್ವೆಯನ್ನು ಮಾಡುವಲ್ಲಿ ಹಿಂದೆ ಬಿದ್ದಿದ್ದಕ್ಕಾಗಿ ಹೊಂದಿ ಅವಕಾಶಗಳ ಸದುಪಯೋಗದೊಂದಿಗೆ ಸೇವೆಗೈಯುವಲ್ಲಿ ನಿರಾಸಕ್ತಿ ಹೊಂದಿದ್ದಕ್ಕಾಗಿ ಮತ್ತು ಸಭೆ ಸಭಾ ಪ್ರಾಂತ್ಯ ಸೇವಕಿಯರಿಗಾಗಿ ಪ್ರಾರ್ಥಿಸಬೇಕೆಂಬ ನಮ್ಮ ಜವಾಬ್ದಾರಿಯನ್ನು ಅಸಡ್ಡೆ ಮಾಡಿದ್ದಕ್ಕಾಗಿ ದೇವರೇ ನಮ್ಮನ್ನು ಕರುಣಿಸಿ ನಮ್ಮ ಪಾಪಗಳನ್ನು ಮನ್ನಿಸು. ಸಭೆ ಹಾಗೂ ಸಭಾ ಪ್ರಾಂತದ ಸೇವೆಯಲ್ಲಿ ನಾವು ತೋರಿದ ನಿಸ್ಸಾರತೆ ಅಸಹಕಾರ ಮಾತ್ರವಲ್ಲದೆ ಸದಾಚಾರ ಸದ್ವಿಚಾರಗಳಿಂದ ಸೇವೆಯನ್ನು ಬೆಳೆಸುವಲ್ಲಿ ಹಾಗೂ ಬೆಳೆಸುವಲ್ಲಿ ತಪ್ಪಿ ನಡೆದಕ್ಕಾಗಿ ದೇವರೇ ನಮ್ಮನ್ನು ಕರುಣಿಸಿ ನಮ್ಮ ಪಾಪಗಳನ್ನು ಮನ್ನಿಸು. ಸಮಾಜದಲ್ಲಿ ನಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಪ್ರಜ್ಞೆ ಇಲ್ಲದೆ ಪರಹಿತ ಚಿಂತನೆಯನ್ನು ಮಾಡದೆ ಸ್ವಹಿತ ಆಸಕ್ತಿಯುಳ್ಳವರಾಗಿ ಸಂಕುಚಿತ ಮನೋಭಾವನೆಯಿಂದ ವರ್ತಿಸಿದ್ದಕ್ಕಾಗಿ ದೇವರೇ ನಮ್ಮನ್ನು ಕರುಣಿಸಿ ನಮ್ಮ ಪಾಪಗಳನ್ನು ಮನ್ನಿಸು. ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಹಾಗೂ ಶೋಷಣೆಗೊಳಗಾದವರ ಪರವಹಿಸದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ ಅಗತ್ಯತೆಯಲ್ಲಿರುವವರ ಜೀವನದಲ್ಲಿ ಪರಿಸ್ಥಿತಿಗಳಿಗೆ ಸ್ಪಂದಿಸದೆ ಹೋದದಕ್ಕಾಗಿ ದೇವರೇ ನಮ್ಮನ್ನು ಕರುಣಿಸಿ ನಮ್ಮ ಪಾಪಗಳನ್ನು ಮನ್ನಿಸು. ಯೇಸು ಕ್ರಿಸ್ತನ ಮೂಲಕ ಯಥಾರ್ಥವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಲು ಆತನು ಕೊಡುವ ಆದರಣೆಯ ಕೃಪಾವಾಕ್ಯವನ್ನು ಕೇಳಿರಿ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವು, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು. ಯಾರಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ಪಾಪ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಾವು ಕ್ಷಣಕಾಲ ಮೌನವಾಗಿ ಇರೋಣ. ಪಾಪ ಕ್ಷಮಾಪಣೆಯ ಪ್ರಾರ್ಥನೆ. ಶುಭವಾರ್ತೆಯನ್ನ ಕೇಳಿರಿ. ಕರ್ತನ ದಯೆಯು ತಲತಲಾಂತರದವರೆಗೂ ಇರುವುದು. ನಾವು ಪಾಪಕ್ಕಾಗಿ ಸತ್ತು ಎಲ್ಲ ಒಳ್ಳೆತನಕ್ಕಾಗಿ ಜೀವಿಸುವಂತೆ ಕ್ರಿಸ್ತನು ಕ್ರೂಜೆಯಲ್ಲಿ ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ದಯಾಪರನಾದ ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಎಲ್ಲ ಒಳ್ಳೆತನದಲ್ಲಿ ನಮ್ಮನ್ನು ಬಲಪಡಿಸಿ ಎಲ್ಲರಿಗೂ ನಿತ್ಯ ಜೀವವನ್ನು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ಕೃತಜ್ಞತಾ ಸ್ತೋತ್ರಾರ್ಪಣೆಯ ಪ್ರಾರ್ಥನೆ. ಬನ್ನಿರಿ, ಹರ್ಷಧ್ವನಿಗೈಯುತ್ತಾ ದೇವರನ್ನು ಸ್ತುತಿಸೋಣ. ಹಾಗೆ ಸ್ತುತಿಸುವುದು ಯುಕ್ತವೂ ನ್ಯಾಯವೂ ನಮ್ಮ ಕರ್ತವ್ಯವೂ ಆಗಿದೆ. ದೇವ, ಈ ನಮ್ಮ ಜೀವನದಲ್ಲಿ ನಿನ್ನಿಂದ ಪ್ರಾಪ್ತವಾದ ಸೌಲಭ್ಯಗಳು, ನಿನ್ನ ಪ್ರೀತಿಯ ಅಗಾಧತೆ ಹಾಗೂ ವರ್ಣಿಸಲು ಅಸಾಧ್ಯವಾದ ನಿನ್ನ ಕೃಪೆಗಾಗಿ ದೇವರೇ ನಿನಗೆ ಕೃತಜ್ಞತೆಗಳು. ನಮ್ಮ ಕುಟುಂಬ ಮಕ್ಕಳಿಗಾಗಿ, ಜೀವನ ನಿರ್ವಹಣೆಗಾಗಿ, ನೀಡಿರುವ ಉದ್ಯೋಗಕ್ಕಾಗಿ, ದುಃಖವಿರುವಲ್ಲಿ ಸಂತೋಷವನ್ನು, ಕೊರತೆ ಇರುವಲ್ಲಿ ಸಮೃದ್ಧಿಯನ್ನು, ಅನಾರೋಗ್ಯವಿರುವಲ್ಲಿ ಸ್ವಸ್ಥತೆಯನ್ನು ನೀಡಿದ್ದಕ್ಕಾಗಿ ಮತ್ತು ನಮ್ಮ ಭಾರವನ್ನು ಹೊತ್ತು ಸಲಹುತ್ತಿರುವುದಕ್ಕಾಗಿ ದೇವರೇ ನಿನಗೆ ಕೃತಜ್ಞತೆಗಳು. ಇತರರಿಂದ ನಮಗೆ ತೋರಿ ಬಂದ ಪ್ರೀತಿ, ಕಾಳಜಿ, ಆಪತ್ಕಾಲದಲ್ಲಿ ಉಂಟಾದ ಸಹಾಯ
ಪ್ರವಾದಿತ್ವದಲ್ಲಿ ಕಲಿತ ಪಾಠಗಳು, ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಅನುಭವಗಳು ನಮ್ಮ ವರ್ಚಸ್ಸು ಹಾಗೂ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಇದರಿಂದ ಹೊಂದಿದ ಪ್ರಭಾವ ಮತ್ತು ಜೀವನದ ಸಿಹಿ ಕಹಿ ಘಟನೆಗಳ ಸಂದರ್ಭಗಳಲ್ಲಿ ಹೊಂದಿದ ತಿಳುವಳಿಕೆಗಳಿಗಾಗಿ ದೇವರೇ ನಿನಗೆ ಕೃತಜ್ಞತೆಗಳು. ಕ್ರಿಸ್ತೀಯ ನಂಬಿಕೆಗೂ ಜೀವನಕ್ಕೂ ನಮ್ಮನ್ನು ಕರೆದಕ್ಕಾಗಿ ಪಾಪ ವಿಮುಕ್ತಿ, ರಕ್ಷಣೆ ಹಾಗೂ ನಿತ್ಯ ಜೀವದ ನಿರೀಕ್ಷೆಗಾಗಿ ಮತ್ತು ವಾಕ್ಯ ಹಾಗೂ ಸಂಸ್ಕಾರಗಳ ಮೂಲಕ ನೀಡುತ್ತಿರುವ ಆತ್ಮಿಕ ಪೋಷಣೆಗಾಗಿಯೂ ಸಭೆಯ ಅನ್ಯೋನ್ಯತೆಗಾಗಿಯೂ ದೇವರೇ ನಿನಗೆ ಕೃತಜ್ಞತೆಗಳು. ಮಿಷನರಿಗಳ ಕೊಡುಗೆಗಳಿಗಾಗಿಯೂ ಅವರ ಬಹುಮುಖ ಸೇವೆಗಳಿಂದ ಹೊಂದಿದ ಪ್ರಯೋಜನಕ್ಕಾಗಿಯೂ ಮಿಷನರಿಗಳ ಸೇವೆಯಿಂದ ವ್ಯಕ್ತಿಗಳಲ್ಲಿಯೂ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿಯೂ ಉಂಟಾದ ಅಮೂಲ್ಯವಾದ ಬದಲಾವಣೆಗಳಾಗಿಯೂ ಸಭೆಗಳು ಅಸ್ತಿತ್ವಕ್ಕೆ ಬರುವಲ್ಲಿ ಅವರ ತ್ಯಾಗಪೂರಿತ ಸೇವೆಗಾಗಿ ದೇವರೇ ನಿನಗೆ ಕೃತಜ್ಞತೆಗಳು. ಕೃತಜ್ಞತೆಯ ಪ್ರಾರ್ಥನೆ ಮಾಡೋಣ. ಸಭಾ ಪ್ರಾಂತದ ಸುದೀರ್ಘ ಪ್ರಯಾಣದಲ್ಲಿ ಆರಂಭದಿಂದ ಇಲ್ಲಿಯವರೆಗೆ ತಮ್ಮ ನಾಯಕತ್ವದ ಮೂಲಕ ಸಭಾ ಪ್ರಾಂತವನ್ನು ಮುನ್ನಡೆಸಿಕೊಂಡು ಬಂದ ಎಲ್ಲ ಸೇವಾ ದಿಗ್ಗಜರು, ಎಲ್ಲ ಸಭೆಗಳು ಹಾಗೂ ಸಭಾಸದರುಗಳಿಗಾಗಿ ಕೃತಜ್ಞತೆಗಳು. ಸಭಾ ಪ್ರಾಂತದ ಆರ್ಥಿಕ ವ್ಯವಸ್ಥೆ ಹಾಗೂ ಇನ್ನಿತರ ಆಡಳಿತಾತ್ಮಕ ವಿಷಯಗಳನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗಲು ನಾಯಕರುಗಳಿಗೆ ನೀಡಿದ ಹಾಗೂ ನೀಡುತ್ತಿರುವ ಮಾರ್ಗದರ್ಶನಕ್ಕಾಗಿ ದೇವರೇ ನಿನಗೆ ಕೃತಜ್ಞತೆಗಳು. ಉತ್ತರ ಪ್ರತ್ಯುತ್ತರ ಕೀರ್ತನೆ 96ನೇ ಅಧ್ಯಾಯ 1-6 ತಿಂಗಳವರೆಗೆ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಜನಾಂಗಗಳ ದೇವತೆಗಳೆಲ್ಲ ಬೊಮ್ಮೆಗಳೇ. ಆತನ ಸಾನ್ನಿಧ್ಯದಲ್ಲಿ ಮಾನವ ಮಹಿಮೆಗಳು, ಕಲೆ ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧರೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ತಂದೆ, ಮಗ, ಪರಿಶುದ್ಧಾತ್ಮಗೆ ಆದಿಯಲ್ಲಿದ್ದಂತೆಯೇ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಿಂದ ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಸಂಧಿ 4 ಮೊದಲುಗೊಂಡು ಕೊನೆಯವರೆಗೆ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4ರಿಂದ ಕೊನೆಯವರೆಗೆ ದೇವರ ವಾಕ್ಯಗಳನ್ನು ಕೇಳೋಣ. ಯೆಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರೀತಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನೇ ಎಂದು ಭಿನ್ನವಿಸಿದನು. ಆಗ ಯೆಹೋವನು ನನಗೆ, ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ.
ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವೆ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದರು. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಚ್ಚಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದರು. ಇದಲ್ಲದೆ ಯೆಹೋವನು, ಯೆರೆಮೀಯನೇ, ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು, ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದರು. ಆಗ ಯೆಹೋವನು ನನಗೆ, ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದರು. ಇನ್ನೊಂದು ಸಲ ಯೆಹೋವನು, ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಉತ್ತರಿಸುವ, ಬೆಂಕಿಯಿಂದುಕ್ಕುವ ಹೊಂಡೆಯನ್ನು ನೋಡುತ್ತೇನೆ, ಅದರ ಬಾಯಿ ಬಡಗಳಿಂದ ಕಿತ್ತುಕೊಂಡಿದೆ ಅಂದರು. ಆಗ ಯೆಹೋವನು ನನಗೆ ಹೀಗೆ ಹೇಳಿದರು, ಈ ದೇಶ ನಿವಾಸಿಗಳೆಲ್ಲರ ಮೇಲೆ ಬಡಗಳಿಂದ ಕೇಡು ಉಕ್ಕಿ ಬರುವುದು. ಇಗೋ ನಾನು ಬಡಗಣ ರಾಜ್ಯಗಳ ಜನಾಂಗಗಳನ್ನೆಲ್ಲ ಕರೆಯುವೆನು. ಅವರು ಬಂದು ಯೆರೂಸಲೇಮಿನ ಊರು ಬಾಗಿಲುಗಳ ಎದುರಿನಲ್ಲಿಯೂ ಅದರ ಎಲ್ಲ ಪೌಳಿ ಗೋಡೆಗಳ ಸುತ್ತಲೂ ಯಹೂದದ ಸಕಲ ಪಟ್ಟಣಗಳ ಮುಂದೆಯೂ ತಮ್ಮ ತಮ್ಮ ನ್ಯಾಯಾಸನಗಳನ್ನು ಹಾಕಿಕೊಳ್ಳುವರು. ನನ್ನ ಜನರು ನನ್ನನ್ನು ಬಿಟ್ಟದ್ದು, ಅನ್ಯ ದೇವತೆಗಳಿಗೆ ಹೋಮ ಮಾಡಿದ್ದು, ತಮ್ಮ ಕೈಯಿಂದ ನೇಮಿಸಿದ್ದಕ್ಕೆ ಅಡ್ಡ ಬಿದ್ದದ್ದು, ಆ ಅಧರ್ಮಕ್ಕೆಲ್ಲ ನಾನು ಅವರಿಗೆ ವಿಧಿಸಿರುವ ನ್ಯಾಯದಂಡನೆಗಳನ್ನು ತಿಳಿಸುವೆನು. ಹೀಗಿರಲು ನೀನು ಎದ್ದು ನಡುಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ನೀನು ಅವರಿಗೆ ಕಂಗೆಡಬೇಡ, ಕಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದೆ ಕಂಗೆಡಿಸುವೆನು. ಇಗೋ ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು ಮತ್ತು ದೇಶವರೆಲ್ಲರನ್ನೂ ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸುವುದಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂಬುದು. Suvarna Mahotsav
ಅಧ್ಯಾಯ 1-8 ದೇವರ ವಾಕ್ಯವನ್ನು ಕೇಳಿ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿರಿ, ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯಾತ್ಮಕ ತತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಆತ್ಮನಿಂದಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನ ಒಬ್ಬನೇ, ಭರವಸೆ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೂ ಕೃಪಾವರವು ದೊರಕಿದೆ. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹುಜನರ ಸೆರೆ ಇಟ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ ಎಂಬುದಾಗಿ. ದೇವರೇ ಸ್ತೋತ್ರವಾಗಲಿ. ಸುವಾರ್ಥ ಭಾಗದಿಂದ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನ 20-26ರವರೆಗೆ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನ 20-26ರವರೆಗೆ. ದೇವರ ವಾಕ್ಯವನ್ನು ಆಲಿಸೋಣ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸ್ಥಿತಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು, ನೀನು ನನ್ನ ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ತಂದೆಯೇ ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ ಮತ್ತು ಇವರು ನೀನೇ ನನ್ನನ್ನು ಕಳಿಸಿಕೊಂಡಿರುವುದಾಗಿ ತಿಳ್ಕೊಂಡಿದ್ದಾರೆ. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು ಎಂಬುದು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಶರಣನೇ, ನನ್ನ ಗೋಚಕನೇ, ನನ್ನ ಮಾತುಗಳು ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯ ದಕ್ಷಿಣ ಭಾರತ ಕ್ರೈಸ್ತ ಸಭೆ ಸುವರ್ಣ ಮಹೋತ್ಸವ 1971ನೇ ಇಸ್ವಿಯಿಂದ 2021 ಇಸ್ವಿಯವರೆಗೆ ಸುವರ್ಣ ಮಹೋತ್ಸವದ ಭಾನುವಾರ ತಾರೀಕು 22/8/2021 ಪ್ರಸ್ತಾಪ ಕ್ರಿಸ್ತನ ಅನುಕರಣೆಯೆಡೆಗೆ ಎಂಬುದಾಗಿ ಬಹಳ ಉತ್ತಮವಾದಂತಹ ಒಂದು ಪ್ರಸ್ತಾಪವನ್ನು ಮಾಡಿಕೊಟ್ಟಂತಹ ಪ್ರಿಯ ಅಯ್ಯನವರುಗಳಿಗೆ ಮತ್ತು ಡಯಾಸಿಸ್ನವರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಮತ್ತು ದೇವರಿಗೆ ಸ್ತೋತ್ರವನ್ನು ಅರ್ಪಿಸುತ್ತೇನೆ. ಬಹಳ ಉತ್ತಮವಾದಂತಹ ಆರಾಧನಾ ಕ್ರಮವನ್ನು ತಯಾರಿಸಿ ನಮಗೆ ನೀಡಿದ್ದಾರೆ. ಮಾನ್ಯ ಬಿಷೋಪರವರಿಗೂ
ಕಾರ್ಯದರ್ಶಿಗಳಿಗೂ, ಖಜಾಂಚಿಯವರಿಗೂ, ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಸೇವಕರುಗಳಿಗೂ, ಸಭೆಯವರಿಗೂ, ಸಭಾಪಾಲನಾ ಸಮಿತಿಯವರಿಗೂ ಮತ್ತು ಮಹಿಳಾ ಕೂಟದವರಿಗೂ, ಸಂಡೇ ಸ್ಕೂಲ್ನವರಿಗೂ, ಯೂತ್ ಫೆಲೋಶಿಪ್ನವರಿಗೂ ಮತ್ತು ಎಲ್ಲ ವಿದ್ಯಾಭ್ಯಾಸದ ಸಂಘ ಸಂಸ್ಥೆಗಳಿಗೂ ಮತ್ತು ಆರೋಗ್ಯವನ್ನು ನೀಡುವಂತಹ ಹಾಸ್ಪಿಟಲ್ ಎಲ್ಲ ಸೇವೆಗಳಿಗಾಗಿ, ಮಕ್ಕಳ ಸೇವೆಗಳಿಗಾಗಿ ಎಲ್ಲರಿಗೂ ಸಹ ನಮ್ಮ CSI ಜಾನ್ ಹ್ಯಾಂಡ್ಸ್ ಸ್ಮಾರಕ ದೇವಾಲಯದ ಬಳ್ಳಾರಿ ಕಡೆಯಿಂದ ಈ ಸ್ವರ್ಣ ಮಹೋತ್ಸವದ ಪ್ರೀತಿಯ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ತಿಳಿಸಲು ಇಷ್ಟಪಡ್ತೇನೆ. ಪ್ರಸ್ತಾಪ ಈಗ ತಾನು ಹೇಳಿದ ಹಾಗೆ ಕ್ರಿಸ್ತನ ಅನುಕರಣೆಯೆಡೆಗೆ ಎಂಬುದಾಗಿ. ಮಕ್ಕಳು ಶಾಲೆಯಲ್ಲಿ ಅವರ ಟೀಚರ್ಸ್ ಅವರನ್ನ, ಮಾಸ್ಟರ್ಸ್ ಅವರನ್ನ ಅನುಕರಣೆ ಮಾಡಿ, ಎಷ್ಟೋ ಸಾರಿ ಮಕ್ಕಳ ಜೀವಿತವು ಅನುಕರಣೆಯ ಜೀವಿತವಾಗಿದೆ. ಮಕ್ಕಳು ಅಷ್ಟೇ ತಂದೆ ತಾಯಿಗಳನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ಅನುಕರಣೆ ಇದು ಮಾನವನಿಗೆ ನೀಡಿದಂತಹ ಒಂದು ಶ್ರೇಷ್ಠವಾದ ಒಂದು ವರದಾನವಾಗಿದೆ. ಅದೊಂದು ಗುಣ. ಇತರರನ್ನು ತನ್ನ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಅದನ್ನ ಅನುಕರಿಸುವಂಥದ್ದು, ಅನುಕರಣೆ ಮಾಡುವಂಥದ್ದು. ಆದರೆ ಪ್ರಸ್ತಾಪದಲ್ಲಿ ಕ್ರಿಸ್ತನನ್ನ ಅನುಕರಣೆ ಮಾಡುವಂಥದ್ದು ಬಹಳ ಪರಿಶುದ್ಧವಾದ ಅನುಕರಣೆಯಾಗಿದೆ. ಇದು ಕ್ರಿಸ್ತನನ್ನು ಅನುಕರಣೆ ಮಾಡಬೇಕಾದ್ರೆ ಓದಿದಂಥ ವೇದ ಭಾಗದಲ್ಲಿ, ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ 1ನೇ ಅಧ್ಯಾಯದ 4ನೇ ವಚನಗಳಿಂದ ನಾವು ನೋಡುವಾಗ, ಯಾಕೆ ದೇವರನ್ನ, ತಂದೆಯಾದ ದೇವರನ್ನ, ಮಗನಾದ ದೇವರನ್ನ, ಪವಿತ್ರಾತ್ಮನಾದ ದೇವರನ್ನು, ತ್ರಿಯೇಕನಾದ ದೇವರನ್ನು ನಾವು ಯಾಕೆ ಅನುಕರಣೆ ಮಾಡಬೇಕು ಎಂಬುದಾಗಿ ನೋಡುವಾಗ, ಯೆರೆಮೀಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯದಲ್ಲಿ 5ನೇ ವಚನ, ನೀನು ಉದರದಿಂದ ಅಂದರೆ ತಾಯಿಯ ಗರ್ಭದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನೋ. ಹಿರಿಯರಿಗೆ ದೇವರು ಹೇಳುವಂತಹ ಒಂದು ವಾಕ್ಯ ಏನೆಂಬುದಾಗಿ ನೋಡುವಾಗ, ಯಾಕೆ ದೇವರನ್ನ ನಾವು, ಕ್ರಿಸ್ತನನ್ನು ನಾವು ಅನುಕರಣೆ ಮಾಡಬೇಕು ಅನ್ನೋದಕ್ಕೆ ಕಾರಣ ಏನೆಂದರೆ, ನಮ್ಮನ್ನ ಮೊದಲೇ ತಾಯಿಯ ಗರ್ಭದಲ್ಲಿ ಬರುವುದಕ್ಕಿಂತ ಮೊದಲೇ ನಮ್ಮನ್ನ ಪ್ರತಿಷ್ಠಿಸಿದ್ದಾರೆ. ಅಂತಹ ದೇವರು ನಮ್ಮ ದೇವರಾಗಿರುವುದರಿಂದ ಆತನನ್ನು ಅನುಕರಣೆ ಮಾಡುವುದಕ್ಕೆ ಈ ಒಂದು ಪ್ರತಿಷ್ಠೆ, ದೈವ ಪ್ರತಿಷ್ಠೆ, ನಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರತಿಷ್ಠೆ ಹೊಂದಿದವರಾಗಿರುವುದರಿಂದ ಈ ಒಂದು ಕ್ರಿಸ್ತನ ಅನುಕರಣೆ ಎನ್ನುವುದಕ್ಕೆ ಒಂದು ಬಲವಾದಂತಹ ಪ್ರೇರಣೆ ನೀಡುವಂಥದ್ದಾಗಿದೆ. ಅದೇ ಭಾಗದಲ್ಲಿ ನೋಡ್ತಾ ಇದ್ದೇವೆ, ಪ್ರತಿಷ್ಠಿಸಿರುವ ದೇವರು ನಮ್ಮನ್ನು, ವಿಶೇಷವಾಗಿ ಯೆರೆಮೀಯನನ್ನ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸುತ್ತೇನೆ. ಬರೀ ಪ್ರತಿಷ್ಠೆ ಮಾತ್ರವಲ್ಲ, ಪ್ರವಾದಿಯನ್ನಾಗಿ ನೇಮಿಸಿದ್ದಾರೆ. ನೇಮಿಸಿರುವ ದೇವರು ನಮ್ಮ ದೇವರಾಗಿದ್ದಾನೆ. ಅನುಕರಣೆ ಮಾಡುವಾಗ ದೇವರ ಪ್ರತಿಷ್ಠೆ ನಮಗೆ ಪ್ರೇರಣೆಯಾಗಿದೆ. ದೇವರ ನೇಮಕದ ಪ್ರಕ್ರಿಯೆ ನಮಗೆ ಪ್ರತಿಷ್ಠೆಯಾಗಿದೆ. ಆತನೇ ನಮ್ಮನ್ನು ನೇಮಿಸಿದ್ದಾನೆ. ಯಾವ ರೀತಿಯಲ್ಲಿ ಪ್ರವಾದಿಯಾದಂತಹ ಯೆರೆಮೀಯನನ್ನ ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಈ ರೀತಿಯ ನೇಮಕ, ಸೇವೆಗೆ ನೇಮಕವಾಗಿರುವಂಥದ್ದು, ಸಭೆಗಳಿಗೆ ಸೇವಕರಾಗಿ ನೇಮಕವಾಗಿರುವಂಥದ್ದು, ಗ್ರಾಮಾಂತರ ಸಭೆಗಳಿಂದ, ಪಟ್ಟಣದ ಸಭೆಗಳಿಂದ, ಎಲ್ಲ ಪ್ರಾದೇಶಿಕ ಪರಿಷತ್ತಿನ ಎಲ್ಲ ಒಕ್ಕೂಟಗಳಿಂದ, ನಮ್ಮ ಡಯಾಸಿಸ್ಸಿನ ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಅನೇಕ ವಿವಿಧ ರಂಗಗಳಲ್ಲಿ ಸೇವೆ ಮಾಡುವವರೆಲ್ಲರೂ ಸಹ ದೈವ ಪ್ರತಿಷ್ಠೆಯನ್ನು ಹೊಂದಿದವರಾಗಿ ಮತ್ತು ದೇವರ ನೇಮಕಾತಿಯನ್ನು ಹೊಂದಿದವರಾಗಿದ್ದಾರೆ. ಆದ ಕಾರಣ ಈ ಭಾಗದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಹೇಳುವ ಒಂದು ವಾಕ್ಯ, ನಿನ್ನನ್ನು ನಾನು ನೇಮಿಸಿದ್ದೇನೆ ಎಂಬುದಾಗಿ. ಈ ರೀತಿ ಪ್ರತಿಷ್ಠೆ ಮಾಡಿರುವ ದೇವರು
ನೇಮಿಸಿರುವ ದೇವರು ತನ್ನ ಮಾತುಗಳನ್ನ, ದೇವರ ಮಾತುಗಳನ್ನ ಬಾಯಲ್ಲಿ ಇಟ್ಟಿದ್ದಾನೆ. ಅಂದರೆ ಅಧ್ಯಾಯದ ಯೆರೆಮೀಯನ ಪ್ರವಾದನೆಯ ಗ್ರಂಥದ 9ನೇ ವಚನದಲ್ಲಿ 8ನೇ ವಚನದಲ್ಲಿ ಇದು ಯೆಹೋವನಾದ ನನ್ನ ಮಾತು. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನ ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನ ಇಟ್ಟಿದ್ದೇನೆ. ಪ್ರತಿಷ್ಠೆ ಮಾಡಿರುವ ದೇವರು ನಮ್ಮನ್ನ ನೇಮಕಕ್ಕೆ, ಸೇವೆಯ ನೇಮಕಕ್ಕೆ ಕರೆದಿರುವಂತಹ ದೇವರು ನಮ್ಮ ಸೇವಕರ ಬಾಯಿ, ಸೇವಕರ ಮಾತುಗಳು ಯಾವ ರೀತಿಯಲ್ಲಿ ಯೆರೆಮೀಯನ ಪ್ರವಾದನ ಮಾತುಗಳಲ್ಲಿ, ಪ್ರವಾದನೆಯ ಆತನ ಪ್ರವಚನಗಳಲ್ಲಿ, ಆತನ ಮುಂದಾಗಲಿರುವಂತಹ ಘಟನೆಗಳನ್ನು ಹೇಳುವುದರಲ್ಲಿ ದೇವರು ಆತನ ಬಾಯಲ್ಲಿ ವಾಕ್ಯಗಳನ್ನು ಇರಿಸಿದನು. ಯೆರೆಮೀಯನಿಗೆ 10ನೇ ವಚನದಲ್ಲಿ ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಯೆರೆಮೀಯನಿಗೆ ಬಾಯಲ್ಲಿ, ಆತನ ಬಾಯಲ್ಲಿ ಇಟ್ಟಂತಹ ಮಾತುಗಳು. ಇಂತಹ ಒಂದು ಸೇವೆಗಳಿಗೆ ನಡೆಸಲಾಗಿರುವಾಗ ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಸೇವಕರುಗಳಾದ ನಮ್ಮೆಲ್ಲರಿಗೂ ಸಹ ನಮ್ಮನ್ನು ಪ್ರತಿಷ್ಠಿಸಿದ ದೇವರು, ನಮ್ಮನ್ನು ನೇಮಕಕ್ಕೆ ತನ್ನ ಸೇವೆ ಕರೆಗೆ ನೇಮಿಸಿರುವ ದೇವರು ತನ್ನ ಮಾತುಗಳನ್ನು ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಇಟ್ಟಿದ್ದಾನೆ. ಆದುದರಿಂದ ನಾವು ಅನುಕರಣೆಯ ಪ್ರಕ್ರಿಯೆಗೆ ಒಳಪಟ್ಟವರಾಗಿದ್ದೇವೆ. ಯೋಹಾನನ ಸುವಾರ್ತೆಯ 17ನೇ ಅಧ್ಯಾಯದಲ್ಲಿಯೂ ಸಹ ಈ ಅನುಕರಣೆಗೆ, ಕ್ರಿಸ್ತನನ್ನು ಅನುಕರಿಸುವಂಥದ್ದು, ಕ್ರಿಸ್ತನನ್ನು ನಮ್ಮ ಮನಸ್ಸಿನೊಳಗೆ ಇಳಿಸಿಕೊಂಡು ಕ್ರಿಸ್ತನ ಪ್ರವಚನಗಳನ್ನು, ಬೋಧನೆಗಳನ್ನು, ಆತನ ಕ್ರಿಯೆ ಕಾರ್ಯಗಳನ್ನು, ಆತನನ್ನು ಮಹಿಮೆಪಡಿಸುವ ಸ್ತೋತ್ರ ಆರಾಧನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಂಡು ಅನುಕರಣೆ ಮಾಡುವಾಗ ಆ ಭಾಗದಲ್ಲಿ ನಮಗೆ ನಾವು ಹೇಗಿರಬೇಕು, ಯಾವ ರೀತಿಯಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ದೇವರು ನಮ್ಮನ್ನು ಪ್ರತಿಷ್ಠಿಸಿದ್ದಾನೋ, ದೇವರು ನಮಗೆ ನೇಮಕಾತಿಯನ್ನು ನೀಡಿದ್ದಾನೋ, ದೇವರು ಯಾವ ರೀತಿಯಲ್ಲಿ ತನ್ನ ಮಾತುಗಳನ್ನು, ದೈವತ್ವದ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇರಿಸಿದ್ದಾನೋ, ಹಾಗೆಯೇ ಯೋಹಾನನ ಸುವಾರ್ತೆಯಲ್ಲಿ ಕ್ರಿಸ್ತನನ್ನು ಅನುಕರಣೆ ಮಾಡುವಾಗ 17ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ನಾವು ನೋಡುವಾಗ ಆ ಭಾಗದಲ್ಲಿ ಇರುವಂತಹ ವಾಕ್ಯ ಏನೆಂಬುದಾಗಿ ನೋಡುವಾಗ ಅಲ್ಲಿ ಒಂದಾಗಿರಬೇಕು, ಒಂದಾಗಿರುವಂಥದ್ದು ಬಹಳ ಮುಖ್ಯವಾದ. ಯಾವಾಗ ನಾವು ಒಂದಾಗಿದ್ದು, ವ್ಯಕ್ತಿಗತವಾದಂತಹ ಒಂದಾಗುವಿಕೆ, ವ್ಯಕ್ತಿಗಳ ಮಧ್ಯದಲ್ಲಿ, ಪ್ರಾರ್ಥನೆಗಳಲ್ಲಿ, ವಾಕ್ಯಗಳಲ್ಲಿ, ಸಂಸ್ಕಾರಗಳಲ್ಲಿ, ಸೇವೆಗಳಲ್ಲಿ, ಸಭೆಗಳ ಮಧ್ಯದಲ್ಲಿ, ಸಭೆಗಳ ಮಧ್ಯದಲ್ಲಿ, ಸಮಾಜ ರಾಷ್ಟ್ರಗಳ ಮಧ್ಯದಲ್ಲಿ, ಸಮಾಜ ರಾಷ್ಟ್ರ ವಿಶ್ವದ ಜೊತೆಯಲ್ಲಿ, ಸಮಾಜ ರಾಷ್ಟ್ರ ಮತ್ತು ವಿಶ್ವವು ಮತ್ತು ದೇವರ ಲೋಕದ ಜೊತೆಯಲ್ಲಿ ಒಂದಾಗುವುದಕ್ಕಾಗಿ ಕ್ರಿಸ್ತನ ಅನುಕರಣೆಗೆ ನಮ್ಮನ್ನ ಆಹ್ವಾನಿಸ್ತಾ ಇದೆ. ಒಂದಾಗಿರುವಂಥದ್ದು ಬಹಳ ಮುಖ್ಯ. 22ನೇ ವಚನ, ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಮಗೊಂದು ಮಹಿಮೆಯನ್ನು ಬೇಡುವುದೇ ಯಾವುದೇ ಒಂದಾಗಿರುವ, ಯಾವಾಗ ಈ ಒಂದಾಗಿರುವ ಈ ಐಕ್ಯತೆ ನಮ್ಮಲ್ಲಿ ಇದೆಯೋ ಆಗ ಐಕ್ಯವು ಪೂರ್ಣ ಸಿದ್ಧಿಗೆ ಬರ್ತದೆ. 23ನೇ ವಚನ, ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ
ಪೂರ್ಣ ಸಿದ್ಧಿಗೆ ತಂದೆಯಾದ ದೇವರು ಯೆರೆಮೀಯನಿಗೆ ಹೇಳ್ತಾ ಇದ್ದಾರೆ, ನಾನು ಪ್ರತಿಷ್ಠಿಸಿರುವ ದೇವರು ನಿನಗಾಗಿದ್ದೇನೆ, ನಾನು ನೇಮಿಸಿರುವ ದೇವರು ನಿನಗಾಗಿದ್ದೇನೆ, ನಾನು ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ತಂದೆಯಾದ ದೇವರು ಯೆರೆಮೀಯನಿಗೆ ಹೇಳುವಾಗ ಮಗನಾದ ದೇವರು ಯೋಹಾನನ ಸುವಾರ್ತೆಯ 17ನೇ ಅಧ್ಯಾಯದ ಈ ಮುಂದಿನ 21ನೇ ವಚನದ ಮುಂದಿನ ವಚನಗಳಲ್ಲಿ ನೋಡುವಾಗ ನಮ್ಮನ್ನು ಒಂದಾಗುವುದಕ್ಕೆ ಕರೆ ನೀಡ್ತಾ ಇದ್ದಾನೆ. ಕುಮಾರನಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಒಂದಾಗುವುದಕ್ಕೆ ಕರೀತಾ ಇದ್ದಾನೆ. ಎರಡನೇದಾಗಿ ಯಾವಾಗ ಈಗ ತಾನೇ ನಾವು ಧ್ಯಾನ ಮಾಡಿದ ವಿಷಯಗಳಲ್ಲಿ ಒಂದಾಗ್ತೇವೋ ಅದು ಐಕ್ಯವೆಂಬುದಾಗಿ ಕರೆಯಲ್ಪಟ್ಟು ಅದು ಪೂರ್ಣ ಸಿದ್ಧಿಗೆ ಬರುವಂತದ್ದಾಗಿದೆ. ಪೂರ್ಣ ಸಿದ್ಧಿಗೆ ಬರಬೇಕು. ಯಾಕಂದರೆ ಲೋಕವು ಅನೇಕ ವಿವಿಧತೆಗಳಿಂದ ಕೂಡಿದೆ, ಅನೇಕ ವಿವಿಧತೆಯ ಸಂಸ್ಕೃತಿಗಳಿಂದ, ಅನೇಕ ವಿವಿಧತೆಯ ಭಾಷೆಗಳಿಂದ, ಅನೇಕ ವಿವಿಧ ರಾಷ್ಟ್ರಗಳಿಂದ, ಜನಾಂಗಗಳಿಂದ, ಕುಲ ಜಾತಿ ಪಂಗಡ ಧರ್ಮಗಳಿಂದ ಈ ಲೋಕವಿದೆ. ಸ್ವಾಮಿ ನಮ್ಮನ್ನು ಕ್ರಿಸ್ತನನ್ನು ಅನುಕರಣೆ ಮಾಡಬೇಕಾದರೆ ಕ್ರಿಸ್ತನನ್ನು ಅನುಸರಿಸುವವರು ಸಭೆಯಲ್ಲಿ, ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ರಾಷ್ಟ್ರಗಳ ಮಧ್ಯದಲ್ಲಿ ಅವರು ಆ ಐಕ್ಯತೆಯನ್ನ ಪೂರ್ಣ ಸಿದ್ಧಿಗೆ ಒಳ್ಳೆಯ ರಿಸಲ್ಟ್ ಕಾರ್ಯವು ನಮ್ಮದಾಗಿದೆ. ಕ್ರಿಸ್ತನನ್ನು ಅನುಕರಣೆ ಮಾಡುವವರು ಒಂದಾಗಬೇಕು. ಎರಡನೇದಾಗಿ ಅದು ಆ ಐಕ್ಯವು ಪೂರ್ಣ ಸಿದ್ಧಿಗೆ ಬರಬೇಕು. ಇದು ನಮ್ಮಲ್ಲಿರುವಂತಹ ಮೊದಲನೇ ಒಂದಾಗಿರುವಂಥದ್ದು. ಎರಡನೆಯದು ನಮ್ಮಲ್ಲಿ ಐಕ್ಯವು ಪೂರ್ಣ ಸಿದ್ಧಿಗೆ ಬರಬೇಕು. ಯಾವಾಗ ನಮ್ಮಲ್ಲಿ ಒಂದಾಗಿರುವಂತಹ ಒಂದು ರಚನೆಯು, ಒಂದು ಒಕ್ಕೂಟವು ನಮ್ಮಲ್ಲಿರುತ್ತದೋ ಅದು ಪೂರ್ಣ ಸ್ಥಿತಿಗೆ ಬರ್ತದೋ. ಅದಕ್ಕೆ ಬಲವಾದ ಕಾರಣ ಏನೆಂದರೆ ವಾಕ್ಯದಲ್ಲಿ ನಾವು ನೋಡ್ತೇವೆ 23ನೇ ವಚನದಲ್ಲಿ, ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದುಕೊಳ್ಳುವುದು. ಪ್ರೀತಿ ತಂದೆಯಾದ ದೇವರ ಪ್ರೀತಿಯಿಂದಲೇ ಯೆರೆಮೀಯನನ್ನ ಪ್ರತಿಷ್ಠಿಸಿದರು. ಪ್ರೀತಿಯಿಂದಲೇ ನೇಮಕಾತಿಯ ಕೆಲಸಗಳಿದ್ದರು. ಪ್ರೀತಿಯಿಂದಲೇ ದೇವರ ಮಾತುಗಳನ್ನು ಬಾಯಲ್ಲಿ. ಅದೇ ದೇವರು, ಕುಮಾರನಾದ ದೇವರು ಈ ಲೋಕದಲ್ಲಿ ನಮ್ಮ ಬಳಿ ಬಂದು ನಮ್ಮ ಜೊತೆಯಲ್ಲಿ ಇದ್ದು ಒಂದಾಗಿರಬೇಕು. ನಾನು ನನ್ನ ತಂದೆಯು ಯಾವ ರೀತಿಯಲ್ಲಿ ಒಂದಾಗಿದ್ದೇವೆಯೋ ಅದೇ ರೀತಿಯಲ್ಲಿ ನೀವು ಸಹ ಒಂದಾಗಿರಬೇಕು. ನಿಮ್ಮಲ್ಲಿ ನನ್ನಲ್ಲಿ ಕ್ರಿಸ್ತನು ತಂದೆಯಲ್ಲಿ. ಎಂಥ ಒಳ್ಳೆಯ ಒಂದು ಸುಮಧುರವಾದ ಸಂಬಂಧ, ಅನುಬಂಧ, ಐಕ್ಯತೆ ಉಳ್ಳದ್ದಾಗಿದೆ. ಅದಕ್ಕೆ ಕಾರಣ ಪ್ರೀತಿ. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ಐಕ್ಯತೆ ಉಳ್ಳವರಾಗಿದೆ. ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಈ ವಿಷಯ ಎರಡನೆಯದು ಏನೆಂಬುದಾಗಿ ನೋಡುವಾಗ ಐಕ್ಯತೆಯು ಪೂರ್ಣ ಸಿದ್ಧಿಗೆ ಬಂದಿದೆ. ಕಾರಣ ಏನೆಂದರೆ ನಮ್ಮಲ್ಲಿರುವಂತಹ ದೈವಿಕವಾದಂತಹ ಪ್ರೀತಿ ಬಹಳ ಮುಖ್ಯವಾದ. 24ನೇ ವಚನ, ತಂದೆಯೇ ನೀನು ಯಾರನ್ನು ನನಗೆ ಕೊಟ್ಟೆಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ಪ್ರೀತಿ ಬಹಳ ಮುಖ್ಯವಾದ. ಆದ್ದರಿಂದ ಈ ಒಂದು ಯೋಹಾನನ ಸುವಾರ್ತೆಯಲ್ಲಿ ನಾವು ಈ 3 ವಿಷಯಗಳನ್ನು ಮತ್ತು ಯೆರೆಮೀಯನ ಗ್ರಂಥದಲ್ಲಿ ಪ್ರತಿಷ್ಠಿಸುವ ದೇವರು, ನೇಮಕಾತಿಯ ದೇವರು ಮತ್ತು ಬಾಯಿಯಲ್ಲಿ ವಾಕ್ಯಗಳಲ್ಲಿಟ್ಟಿರುವ ದೇವರು ಈ 3 ವಿಷಯಗಳನ್ನು ಮತ್ತು ಒಂದಾಗಿರುವಂಥದ್ದು, ಐಕ್ಯತೆಯು ಸ್ಥಿತಿಗೆ ಬರುವಂಥದ್ದು ಮತ್ತು ಪ್ರೀತಿಯ ವಿಷಯಗಳನ್ನು ತೆಗೆದುಕೊಂಡು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಅಲ್ಲಿ ಪವಿತ್ರಾತ್ಮನ ಕಾರ್ಯವು ಕ್ರಿಸ್ತನನ್ನು ಅನುಕರಣೆ ಮಾಡಬೇಕಾದರೆ ನಮ್ಮಲ್ಲಿಯೇ ಪವಿತ್ರಾತ್ಮನು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ ಎನ್ನುವಂಥದ್ದು ಆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಪೌಲನ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಯೆರೆಮೀಯನಿಗೆ ತಂದೆಯಾದ ದೇವರು
ಕ್ರಿಸ್ತನು ಶಿಷ್ಯರಿಗೆ ಮಾತನಾಡಿದ್ದಾನೆ. ಪೌಲನು ಪರಿಪೂರ್ಣ ಸಿದ್ಧಿಗೆ ಬಂದ ಐಕ್ಯತೆಯನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದಾನೆ. ಸೆರೆಯವನಾದ ನಾನು ನಿಮ್ಮನ್ನ ಪ್ರಬೋಧಿಸುತ್ತೇನೆ. ಸೆರೆಯಲ್ಲಿ ಬಿದ್ದಂತಹ ಪೌಲನು ಪ್ರಬೋಧನೆ ನೀಡ್ತಾ ಇದ್ದಾನೆ. ಕ್ರಿಸ್ತನ ಅನುಕರಣೆಯೆಡೆಗೆ ಸಾಗಬೇಕಾದರೆ ಪವಿತ್ರಾತ್ಮನ ವರದಾನಗಳು ನಮಗೆ ಬೇಕು. ಪವಿತ್ರಾತ್ಮನಾದ ದೇವರು ನಮಗೆ ಕೊಡಲಿರುವ ಆಶೀರ್ವಾದಗಳು ಕ್ರಿಸ್ತನ ಅನುಕರಣೆಗೆ ಆಗಿ ಕೆಲವು ಪ್ರೇರಕವಾದ ಪ್ರೇರಣೆ ನೀಡುವ ಅಂಶಗಳು ಯಾವುದೆಂಬುದಾಗಿ ನೋಡುವಾಗ 2ನೇ ವಚನ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ನೋಡ್ರಿ, ಈ ದೀರ್ಘ ಶಾಂತಿ ಮತ್ತು ಪೂರ್ಣವಾದಂತಹ ನಾವು ಈ ಒಂದು ಸುವರ್ಣ ಮಹೋತ್ಸವದ ಸಮಯದಲ್ಲಿ ನಮ್ಮ ಸೇವಕತ್ವದ ಸೇವೆಗಳಲ್ಲಿ ಪೂರ್ಣಾಂಗಿಗಳಾಗಿ ದೀರ್ಘವಾದಂತಹ ಶಾಂತಿ ಸಮಾಧಾನ ನೆಮ್ಮದಿ ಉಳ್ಳವರಾಗಿರುವುದಾದರೆ ಕ್ರಿಸ್ತನನ್ನ ಅನುಕರಣೆ ಮಾಡುವುದರಲ್ಲಿ ಕ್ರಿಸ್ತನನ್ನು ಅನುಕರಣೆ ಮಾಡಿ ಸೇವೆಗಳಲ್ಲಿ, ಸಭೆಗಳಲ್ಲಿ, ಸಮಾಜಗಳಲ್ಲಿ ತೋರಿಸುವುದಕ್ಕೆ ಶಕ್ತರಾಗ್ತದೆ. ದೀರ್ಘ ಶಾಂತಿ ಮತ್ತು ಪೂರ್ಣವಾದ ವಿನಯ ಸಾತ್ವಿಕತ್ವಗಳು ಅದು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿ. ಯಾಕಂದ್ರೆ ಕೆಲವು ಸಲ ಬರುವಂತಹ ಸಂದರ್ಭಾನುಸಾರವಾಗಿ ಬರುವಂತಹ ಅನೇಕ ರೀತಿಯ ವಿಷಯಗಳು, ಸಂಗತಿಗಳು, ಸಂದರ್ಭಗಳಲ್ಲಿ ಕೆಲವು ಕೋಪ, ರೋಷ, ದ್ವೇಷಗಳು, ಅನೇಕ ರೀತಿಯ ಆಪಾದನೆಗಳು, ಅವಮಾನಗಳು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ಯಾಕೆಂದರೆ ಕ್ರಿಸ್ತನನ್ನ ಅನುಕರಣೆಯೇಕೆ ಮಾಡುವಾಗ ಬರೆದು ನಾವು ಥಿಯರಿಟಿಕಲ್ ವೇನಲ್ಲಿ ಹೋಗುವುದಲ್ಲ, ಅದನ್ನು ಪ್ರಾಕ್ಟಿಕಲ್ ನಲ್ಲಿ ತೋರಿಸಬೇಕಾಗ್ತದೆ. ಒಬ್ಬ ಸೇವಕನಿದ್ದಾನೆ ಎಂಬುದಾಗಿ ಹೇಳುವಾಗ ಅವನಲ್ಲಿ ಕ್ರಿಸ್ತನ ಅನುಕರಣೆ ಇದೆ, ಕ್ರಿಸ್ತನ ಸ್ಟೈಲ್ ಆತನಲ್ಲಿ ಇದೆ, ಕ್ರಿಸ್ತನದ ಕ್ರೈಸ್ಟ್ ಫ್ಯಾಷನ್ ಆತನಲ್ಲಿ ಇದೆ. ಎಲ್ಲರೂ ನೋಡುವ ಈಗಿನ ಕಾಲಕ್ಕೆ ಅದು ಅತಿ ಅಗತ್ಯವಾದ. 3ನೇ ವಚನ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು. ಸಮಾಧಾನದ ಬಂಧನದಿಂದ ಕಟ್ಟಲ್ಪಡಬೇಕು. ಈಗ ಲೋಕದಲ್ಲಿ ಹಿಂಸೆಗಳ ಬಂಧನದಿಂದ ಅಲ್ಲ, ಅನೇಕ ಅಮಾಯಕರ ಜನರ ಪ್ರಾಣ ಹಾನಿಗಳ ಬಂಧನಗಳಿಂದ ಕಟ್ಟಲ್ಪಡುವುದಲ್ಲ, ಅನೇಕ ರೀತಿಯ ಶೋಧನೆಗಳಿಗೆ ಒಳಗಾಗಿ ದೇವರಿಗೆ ವಿರೋಧಿಗಳಾಗಿ ಜೀವಿಸುವಂತಹ ಬಂಧನಗಳಿಂದ ಕಟ್ಟಲ್ಪಟ್ಟವರಲ್ಲ. ನಮಗೆ ಒಂದು ಬಂಧನ ಬೇಕಾಗಿದೆ. ಇವತ್ತು ಕ್ರಿಸ್ತನನ್ನು ಅನುಕರಣೆ ಮಾಡಬೇಕಾದರೆ ನಾವೆಲ್ಲರೂ ಕ್ರಿಸ್ತನಿಗೆ ಒಳಪಟ್ಟವರಾಗಿರಬೇಕಾಗಿದೆ, ಬಂಧಿತರಾಗಬೇಕಾಗಿದೆ. ಆ ಬಂಧನವು ಸಮಾಧಾನದ ಬಂಧನವಾಗಬೇಕಾಗಿದೆ. ವಾಕ್ಯದಲ್ಲಿ ನೋಡ್ತೇವೆ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಆಸೆ. ಅಂದರೆ ಎಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಂದೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುತ್ತಿದ್ದಾರೆ. ಎಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆ ಒಂದೇ, ಸ್ನಾನ ದೀಕ್ಷೆ ಎಲ್ಲರಿಗೂ ತಂದೆಯಾಗಿರುವುದು. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರವಾಗಿ ಕಾರ್ಯ ನಡೆಸುವವನು, ಎಲ್ಲರಲ್ಲಿಯೂ ವಾಸಿಸುವವನು. ಕರ್ತನಲ್ಲಿ ಪ್ರಿಯ, ಯೆರೆಮೀಯನ ಗ್ರಂಥದ 3 ವಿಷಯ: ಪ್ರತಿಷ್ಠಿಸುವ ದೇವರು, ನೇಮಿಸುವ ದೇವರು, ತನ್ನ ಮಾತುಗಳನ್ನು ಬಾಯಲ್ಲಿ ಇಟ್ಟಿರುವ ದೇವರು, ಯೋಹಾನನ ಸುವಾರ್ತೆಯಲ್ಲಿ ಒಂದಾಗಿರುವಂತಕ್ಕೆ ನಮಗೆ ಆಹ್ವಾನ ನೀಡ್ತಾ ಇದೆ. ಐಕ್ಯತೆಯು ಪೂರ್ಣ ಸ್ಥಿತಿಗೆ ಬರಬೇಕೆಂಬುದಾಗಿ ತೋರಿಸ್ಕೊಡ್ತಾ ಇದೆ. ಮತ್ತು ದೇವರ ಆಶೀರ್ವಾದ ಕೃಪೆಗಳನ್ನು, ದೇವರ ಪ್ರೀತಿಯನ್ನು ನಾವು ಅನುಕರಣೆ ಮಾಡಿ ತೋರಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಪತ್ರಿಕಾ ಭಾಗದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಐಕ್ಯತೆಯ ಬಗ್ಗೆ ಒಂದು ಪೂರ್ಣವಾದಂತಹ ವಿನಯ, ಕ್ರಿಸ್ತನ ವಿನಯವು ಪೂರ್ಣವಾದ ವಿನಯವಾಗಿದ್ದು ಅದನ್ನು ನಾವು ಅನುಕರಣೆ ಮಾಡಬೇಕಾಗಿದೆ.
ಕ್ರಿಸ್ತನ ಸಾತ್ವಿಕತ್ವ, ಕ್ರಿಸ್ತನ ಶಾಂತಿ, ಅದು ದೀರ್ಘ ಶಾಂತಿಯಾಗಿತ್ತು. ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅನುಕರಣೆ ಮಾಡುವುದಾದರೆ ಅದನ್ನು ನಾವು ಪ್ರಕಟ ಮಾಡಬೇಕು. ಆಗ ದೇವರು ನಮ್ಮ ಮೂಲಕ ಅನೇಕ ಕಾರ್ಯಗಳನ್ನು ನಡೆಸಲು ಶಕ್ತನಾಗಿದ್ದಾನೆ ಮತ್ತು ಎಲ್ಲರಲ್ಲೂ ವಾಸಿಸುತ್ತಾನೆ. ಸುವರ್ಣ ಮಹೋತ್ಸವದ ಸಂಭ್ರಮದ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಎಲ್ಲರಿಗೂ ಆಶೀರ್ವಾದ. ಯೇಸುವೆ ಸ್ತೋತ್ರಪ್ಪ, ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ವರದಾನಗಳಿಗಾಗಿ ಸ್ತೋತ್ರ. ಆಶೀರ್ವಾದ ಮಾಡು. ನಿನ್ನ ಕೃಪೆ ಅನುಗ್ರಹವಾಗಲಿ. ತಂದೆ, ಮಗ, ಪರಿಶುದ್ಧಾತ್ಮ ಏಕ ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ನಾವೀಗ ನೈಸೀಯದ ವಿಶ್ವಾಸವನ್ನ ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ನೈಸೀಯದ ವಿಶ್ವಾಸವನ್ನೆಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ಸರ್ವಶಕ್ತನಾಗಿರುವ ಒಬ್ಬನೇ ದೇವರು ನಂಬುತ್ತೇನೆ. ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ದೃಶ್ಯಾದೃಶ್ಯ ವಸ್ತುಗಳನ್ನು ಉಂಟು ಮಾಡುವನಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದಾಗುವ ದೇವರು, ಪರಂಜ್ಯೋತಿಯಿಂದಾಗುವ ಪರಂಜ್ಯೋತಿಯು, ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರಾಗಿದ್ದಾನೆ. ಈತನು ಸೃಷ್ಟಿಯಲ್ಲ, ದೇವರ ಹಿಂದಿನ ಪುತ್ರನೇ, ತಂದೆಯಾದರೂ ಈತನಾದರೂ ಒಂದೇ. ಈತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಈತನು ಮನುಷ್ಯರ ನಮಗೆ ಹಿತವನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಲ್ಲಿಳಿದು ಪವಿತ್ರಾತ್ಮನಿಂದ ಮರೆಯುವ ಕನ್ಯೆಯಲ್ಲಿ ದೇಹಧರಿಸಿಕೊಂಡು ಮನುಷ್ಯನಾದನು. ಪೊಂತಿ ಪಿಲಾತನ ಅಧಿಪತಿಗೋಸ್ಕರ ಶಿಲುಬೆಗೆ ಜಡಿಯಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಸತ್ತು ಸಮಾಧಿಗೊಳಪಟ್ಟನು. ವೇದೋಕ್ತಿಗನುಸಾರವಾಗಿ ಮೂರನೇ ದಿನದಲ್ಲಿ ಎದ್ದುಕೊಂಡು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಈತನು ತಿರುಗಿ ಏಳುಗಡೆ ಬಂದು ಬದುಕಿರುವವರನ್ನು ಸತ್ತವರನ್ನು ನ್ಯಾಯತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನನ್ನು ನಂಬುತ್ತೇನೆ. ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವನು. ತಂದೆಯೊಳಗೆ ಮಗನಿಗೆ ಸಮಾನವಾದ ಆರಾಧನೆಯನ್ನು ಘನತೆಯನ್ನು ಹೊಂದುವನು. ಪ್ರವಾದಿಗಳ ಮೂಲಕ ನುಡಿದವರೂ ಆಗಿದ್ದಾರೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೊಸ್ತಲರಿಂದ ಸ್ಥಾಪಿತವಾಗಿಯೂ ಇರುವ ಒಂದೇ ಸಭೆಯಲ್ಲಿ ನಂಬುತ್ತೇನೆ. ಪಾಪಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನವನ್ನು ತುಂಬಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು, ಲೋಕದ ಜೀವನದಲ್ಲಿ ನೋಡುತ್ತೇನೆ. ಆಮೆನ್. ಈಗ ಸಭಾ ಪ್ರಕಟಣೆ ಆರಂಭ. ಸಭಾಪತಿಗಳು, ಕರ್ನಾಟಕ ಉತ್ತರ ಸಭಾ ಪ್ರಾಂತ ಸುವರ್ಣ ಮಹೋತ್ಸವ ಆರಾಧನೆಗೆ ಸೇರಿಕೊಂಡ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಹಾಗೂ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಲಾಗಿದೆ. ಸಭಾಪತಿಗಳು, ಕಳೆದ ವಾರದಲ್ಲಿ ಬಂದ ಕಾಣಿಕೆಗಳ ವಿವರ. ಭಾನುವಾರದ ಆರಾಧನೆಯಲ್ಲಿ ಬಂದ ಕಾಣಿಕೆ 13,315 ರೂಪಾಯಿಗಳು. ವಿನಾಯಕ ನಗರ ಭಾನುವಾರದ ಆರಂಭದ ಕಾಣಿಕೆ 940 ರೂಪಾಯಿಗಳು. ದೇವಿನಗರ ಭಾನುವಾರದ ಆರಂಭದ ಬಂದ ಕಾಣಿಕೆ 450 ರೂಪಾಯಿಗಳು. ಶಾಂತಿನಗರ ಭಾನುವಾರದ ಆರಂಭದ ಬಂದ ಕಾಣಿಕೆ 660 ರೂಪಾಯಿಗಳು. ಸಭಾವತಿಗೆ ದೇಣಿಗೆ 13,900 ರೂಪಾಯಿಗಳು. ಕೃತಜ್ಞತೆ ಕಾಣಿಕೆ 3,400 ರೂಪಾಯಿಗಳು. ಜನನ ದಿನದ ಕೃತಜ್ಞತೆ ಕಾಣಿಕೆ 3,800 ರೂಪಾಯಿಗಳು. ವಿವಾಹ ದಿನದ ಕೃತಜ್ಞತೆ ಕಾಣಿಕೆ 2,100 ರೂಪಾಯಿಗಳು. ಬಡವರ ಸಹಾಯ ನಿಧಿಗಾಗಿ ಬಂದ ಕಾಣಿಕೆ 1,925 ರೂಪಾಯಿಗಳು. ಸಮಾಧಿ ನಿಧಿಗಾಗಿ ಬಂದ ಕಾಣಿಕೆ 25 ರೂಪಾಯಿಗಳು. NMSಗಾಗಿ ಬಂದ ಕಾಣಿಕೆ 25 ರೂಪಾಯಿಗಳು. ಸಂಡೇ ಸ್ಕೂಲ್ಗಾಗಿ ಬಂದ ಕಾಣಿಕೆ 25. ಹೀಗೆ ಹೋದ ವಾರದಲ್ಲಿ ಬಂದ ಒಟ್ಟು ಕಾಣಿಕೆ 40,565 ರೂಪಾಯಿಗಳು ಆಗಿರುತ್ತದೆ. ಮಾನ್ಯ ಬಿಷಪ್ರವರು, ಕಾರ್ಯದರ್ಶಿ ಹಾಗೂ ಖಜಾಂಚಿ ಎಲ್ಲ ಪದಾಧಿಕಾರಿಗಳು ಸುವರ್ಣ ಮಹೋತ್ಸವದ ಶುಭಾಶಯಗಳು. ಎರಡನೇದಾಗಿ ಬಳ್ಳಾರಿ ಏರಿಯಾ ಪ್ರಾದೇಶಿಕ ಪರಿಷತ್ತಿನ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪ್ರಾಧಿಕಾರ ಪರಿಷತ್ತಿನ ಸದಸ್ಯರಿಗೂ, CSI ಸಭೆಗೆ ಎಲ್ಲ ಸಭಾಪಾಲಕರಿಗೂ, ಸಭಾಪಾಲನೆ ಸಮಿತಿ ಸದಸ್ಯರಿಗೂ ಸುವರ್ಣ ಮಹೋತ್ಸವದ ಶುಭಾಶಯಗಳು. ವಾರ್ಡಾ ಕಾಲೇಜಿನ ಪ್ರಿನ್ಸಿಪಲ್ ಹಾಗೂ ಸ್ಟಾಫ್ನವರಿಗೂ, LM ಕನ್ನಡ, LM ತೆಲುಗು, ಜೂಬ್ಲಿ ಸ್ಕೂಲ್ನ ಮುಖ್ಯ ಗುರುಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸುವರ್ಣ ಮಹೋತ್ಸವದ ಶುಭಾಶಯಗಳು. ಸುವರ್ಣ ಮಹೋತ್ಸವದ ಭಾನುವಾರದ ಆರಾಧನೆಗೆ ಭಾಗವಹಿಸಿದಂಥ ಎಲ್ಲ ಸಭಿಕರಿಗೂ ಮತ್ತು ಆರಾಧನೆ ವೀಕ್ಷಿಸುತ್ತಿರುವ ಸಭಿಕರಿಗೂ ಸುವರ್ಣ ಮಹೋತ್ಸವದ ಶುಭಾಶಯಗಳು. ಕರ್ನಾಟಕ ಉತ್ತರ ಪ್ರಾಂತ ಭಾನುವಾರದ ಅಂಗವಾಗಿ ವಿಶೇಷ ರಾಗವನ್ನು ಹಾಡಿದಂಥ ಫ್ರಾನ್ಸಿಸ್ ಮಾರ್ಟಿನ್ ಥಿಯೇಟರ್ ಹಾಗೂ ಅವರ ತಂಡದವರಿಗೂ ಸುವರ್ಣ ಮಹೋತ್ಸವದ ಶುಭಾಶಯಗಳು. ಇಲ್ಲಿಗೆ ಸಭಾ ಪ್ರಕಟಣೆ ಮುಕ್ತಾಯ. ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಹುಟ್ಟು ಹಾಗೂ ಬೆಳವಣಿಗೆಯ ಕುರಿತಾದ ಸಂಕ್ಷಿಪ್ತ ಕೊಲೆ.
ಮೇ 1ನೇ ತಾರೀಕು 1971ರಂದು ಆಡಳಿತಾತ್ಮಕವಾಗಿ ಉದ್ಘಾಟಿಸಲ್ಪಟ್ಟ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯವು 4 ಪಂಗಡಗಳಾದ ವೆಸ್ಲಿಯನ್ ಮೆಥಡಿಸ್ಟ್, ಲಂಡನ್ ಮಿಷನ್, ಬಾಸಲ್ ಮಿಷನ್ ಹಾಗೂ SPG ಸಭೆಗಳ ಹಿನ್ನೆಲೆಯನ್ನು ಒಳಗೊಂಡಿದೆ. ಸಭಾ ಪ್ರಾಂತ್ಯದಲ್ಲಿ ಬಳ್ಳಾರಿ, ಉತ್ತರ ಕರ್ನಾಟಕ ಹಾಗೂ ಶಿವಮೊಗ್ಗ ಹೀಗೆ 4 ಪ್ರಾದೇಶಿಕ ಫಾರೆಸ್ಟ್ಗಳಿಂದ ಕೂಡಿದೆ. 1947ರಲ್ಲಿ ದಕ್ಷಿಣ ಭಾರತ ಸಭೆಯು ಅಂದರೆ ಸೆಪ್ಟೆಂಬರ್ 27, 1947ರಂದು ಉದ್ಘಾಟಿಸಲ್ಪಟ್ಟಾಗ 14 ಸಭಾ ಪ್ರಾಂತಗಳು ಈ ಐಕ್ಯತೆಯಲ್ಲಿ ಸೇರ್ಪಡೆಯಾದವು. ಇವುಗಳಲ್ಲಿ ಮೈಸೂರು ಸಭಾ ಪ್ರಾಂತವು ಒಂದಾಗಿತ್ತು. ಮೈಸೂರು ಸಭಾ ಪ್ರಾಂತವನ್ನು ವಿಭಾಗಿಸುವ ಬದಲು ಸಭಾ ಪ್ರಾಂತಕ್ಕೆ ಒಬ್ಬರು ಸಹಾಯಕ ಬಿಷೋಪರನ್ನು ನೇಮಕ ಮಾಡುವಂತೆ ಮೈಸೂರು ಸಭಾ ಪ್ರಾಂತದ ಕೌನ್ಸಿಲ್ 1965ರಲ್ಲಿ ಸಿನೋಡ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಅದರಂತೆ ರೈಟ್ ರೆವರೆಂಡ್ HDL ಅಬ್ರಹಾಂ ಅವರನ್ನು ಸಹಾಯಕ ಬಿಷೋಪರನ್ನಾಗಿ ನೇಮಕ ಮಾಡಲಾಯಿತು. ಇದೇ ವರ್ಷ ಜೂನ್ ತಿಂಗಳಿನಲ್ಲಿ ದಕ್ಷಿಣ ಕನ್ನಡ ಹಾಗೂ ಕೂರ್ಗ್ ಜಿಲ್ಲೆಗಳು ಕೌನ್ಸಿಲ್ ದಕ್ಷಿಣ ಭಾರತ ಸಭೆಗೆ ಸೇರ್ಪಡೆಗೊಂಡು ಮೈಸೂರು ಸಭಾ ಪ್ರಾಂತದ ಭಾಗಗಳಾದವು. ಮೈಸೂರು ಸಭಾ ಪ್ರಾಂತವನ್ನು ಸಣ್ಣ ಸಣ್ಣ ಸಭಾ ಪ್ರಾಂತಗಳನ್ನಾಗಿ ವಿಂಗಡಿಸುವ ಕುರಿತು ಮೈಸೂರು ಸಭಾ ಪ್ರಾಂತದ ಕೌನ್ಸಿಲ್ ಪ್ರಸ್ತಾಪಿಸಿತ್ತು ಹಾಗೂ ಸಿನೋಡಿನ ಕಾರ್ಯಕಾರಿ ಮಂಡಳಿಯು ಇದನ್ನು ಅನುಮೋದಿಸಿತ್ತು. ಮೇ 1, 1970ರಂದು ಮೈಸೂರು ಸಭಾ ಪ್ರಾಂತವು ಮೈಸೂರು ಉತ್ತರ ಸಭಾ ಪ್ರಾಂತ, ಮೈಸೂರು ದಕ್ಷಿಣ ಸಭಾ ಪ್ರಾಂತ ಹಾಗೂ ಮೈಸೂರು ಮಧ್ಯ ಸಭಾ ಪ್ರಾಂತಗಳಾಗಿ ವಿಂಗಡಿಸಲ್ಪಟ್ಟು ಉದ್ಘಾಟನೆ ಮಾಡಲ್ಪಟ್ಟವು. ಹುಬ್ಬಳ್ಳಿಯ ಯೇಸುನಾಮ ಮಹಾದೇವಾಲಯದಲ್ಲಿ ರಿಟ್ರೀಟ್ ಅನ್ನು ಇಟ್ಟುಕೊಳ್ಳುವುದರ ಮುಖಾಂತರ ಮೈಸೂರು ಉತ್ತರ ಸಭಾ ಪ್ರಾಂತವನ್ನು ಉದ್ಘಾಟಿಸಲಾಯಿತು. 1970ರ ಅಕ್ಟೋಬರ್ನಲ್ಲಿ ರೆವರೆಂಡ್ ವಿಲಿಯಂ ಕಾರ್ಲ್ ಅವರನ್ನು ಸಿನೋಡ್ ಮೈಸೂರು ಉತ್ತರ ಪ್ರಾಂತಕ್ಕೆ ಬಿಷೋಪರನ್ನಾಗಿ ನೇಮಕ ಮಾಡಿತು. 1973ರಲ್ಲಿ ಮೈಸೂರು ರಾಜ್ಯದ ಹೆಸರು ಕರ್ನಾಟಕವೆಂದು ನಾಮಕರಣಗೊಂಡಾಗ ಮೈಸೂರು ಉತ್ತರ ಸಭಾ ಪ್ರಾಂತದ ಹೆಸರು ಕೂಡ ಕರ್ನಾಟಕ ಉತ್ತರ ಪ್ರಾಂತವೆಂದು ಹೆಸರುಗೊಂಡಿತು. ಸಭಾ ಪ್ರಾಂತವು ಅಸ್ತಿತ್ವಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೆ 5 ಬಿಷಪರು ಸಭಾ ಪ್ರಾಂತಕ್ಕೆ ಬಿಷಪರಾಗಿ ತಮ್ಮ ನಾಯಕತ್ವದ ಸೇವೆಯನ್ನು ನೀಡಿದ್ದಾರೆ. ಪ್ರಸ್ತುತ ಸಭಾ ಪ್ರಾಂತದಲ್ಲಿ ಸುಮಾರು 90 ಸಭೆಗಳು, 74 ಸಭಾ ಪಾಲಕರು ಹಾಗೂ ಒಟ್ಟು ಅಂದಾಜು 38,751 ಸಭಾ ಸದಸ್ಯರು ಇದ್ದಾರೆ. ವಿಶಾಲವಾದ ಭೌಗೋಳಿಕ ಪ್ರದೇಶವನ್ನೊಳಗೊಂಡ ಸಭಾ ಪ್ರಾಂತವು ಕರ್ನಾಟಕದಲ್ಲಿ ಬಳ್ಳಾರಿ, ಬಿಜಾಪುರ, ಚಿತ್ರದುರ್ಗ, ಧಾರವಾಡ, ಶಿವಮೊಗ್ಗ, ಉತ್ತರ ಕನ್ನಡ, ಹಾವೇರಿ, ದಾವಣಗೆರೆ, ಗದಗ, ಬಾಗಲಕೋಟೆ ಹಾಗೂ ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಜಿಲ್ಲೆಯ ಕೆಲವು ಭಾಗಗಳನ್ನು ಒಳಗೊಂಡಿದೆ. ಇದು ಸಂಕ್ಷಿಪ್ತವಾದ ಈ ನಮ್ಮ ಉತ್ತರ ಸಭಾ ಪ್ರಾಂತದ ವರದಿ. ತಮ್ಮೆಲ್ಲರಿಗೂ ವಂದನೆಗಳು. ನಾವೀಗ ಕಾಣಿಕೆಯನ್ನು ಕೂಡಿಸಿಕೊಳ್ಳುವ ಹಾಗೆ ಹಾಡುವಂಥ ಕೀರ್ತನೆಗಳಲ್ಲಿ 179ನೆಯ ಕೀರ್ತನೆಯನ್ನು ಹಾಡಿಕೊಳ್ಳೋಣ. 179ನೇ ಕೀರ್ತನೆ 1 ಮತ್ತು 2 ಚರಣಗಳನ್ನು ಹಾಡಿಕೊಳ್ಳುವಾಗ ಕಾಣಿಕೆ ಕೂಡಿಸಿ ಕೊಡಲಾಗುವುದು.
ನಮ್ಮ ಕಾಣಿಕೆಯನ್ನ ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಮಹಾಪ್ರಭುವಾಗಿರುವಂತಹ ದೇವರೇ, ಸ್ವಾಮಿ, ನಿನ್ನ ಉಪಕಾರಗಳನ್ನು ನೆನೆಸಿ ನೀನು ಕೊಟ್ಟದ ಅಲ್ಪವಾದನ್ನ ಕಾಣಿಕೆಯಾಗಿ ನಿನ್ನ ಸನ್ನಿಧಾನಕ್ಕೆ ತಂದಿದ್ದೇವೆ. ಈ ಕಾಣಿಕೆಗಳನ್ನ ಪರಿಶುದ್ಧಗೊಳಿಸಿ ಪಾವನ ಮಾಡಿ ನಿನ್ನ ಸಭಾ ಸೇವೆಯಲ್ಲಿ ಸದ್ವಿನಿಯೋಗಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೆ, ಕಾಣಿಕೆ ಪ್ರತಿಯೊಂದು ನಿನ್ನ ಮಕ್ಕಳ ಹಸ್ತಗಳನ್ನು ಆಶೀರ್ವದಿಸು. ಅವರಿಗೆ ಬೇಕಾಗಿರುವಂತಹ ಎಲ್ಲ ಆಶೀರ್ವಾದಗಳನ್ನು, ಆರೋಗ್ಯ, ಭಾಗ್ಯ ಎಲ್ಲವನ್ನು ಅನುಗ್ರಹ ಮಾಡಿ ಅಭಿಲಾಷೆಗಳನ್ನು ನೆರವೇರಿಸಿ ಆಶೋತ್ತರಗಳನ್ನು ಈಡೇರಿಸಿ ಸ್ವಾಮಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಕಾಣಿಕೆ ಮುಖಾಂತರ ನಮ್ಮನ್ನೇ ನಾವು ನಿನಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವಜ್ಞವಾಗಿ ಸಮರ್ಪಿಸಿಕೊಳ್ಳುವ ಹಾಗೆ ನಮಗೆ ಕಲಿಸಿ ಕಾಣಿಕೆಯನ್ನು ಸ್ವೀಕರಿಸಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ಪ್ರಭು ಒಡೆಯ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ದೀನತೊಡನೆ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಪರಾರ್ಥ ಪ್ರಾರ್ಥನೆ. ಪ್ರತಿಯೊಂದು ವಿಜ್ಞಾಪನೆಯ ನಂತರ ಸಭೆಯ ಪ್ರತ್ಯುತ್ತರ, ಪ್ರಭುವೇ ನಮ್ಮ ವಿನ್ನಹವನ್ನು ಕೇಳು ಎಂಬುದಾಗಿರಲಿ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥಿಸೋಣ. ಕೃಪಾಳು ದೇವರೇ, ವಿಶ್ವದಾದ್ಯಂತ ಅಸ್ತಿತ್ವದಲ್ಲಿರುವ ಕ್ರೈಸ್ತ ಸಭೆಗಳನ್ನು ನಿನ್ನ ಹಸ್ತ ಪರಿಪಾಲನೆಗೆ ಒಪ್ಪಿಸುತ್ತೇವೆ. ಸಭೆಗಳು ಪರಸ್ಪರ ಐಕ್ಯತೆಯಿಂದ ನಿನಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಪ್ರೇರೇಪಿಸು. ಸಭೆಗಳಲ್ಲಿನ ಆಂತರಿಕ ಸಮಸ್ಯೆಗಳನ್ನು ನಿವಾರಿಸು. ಸಭೆಗಳು ನೀತಿ, ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಯಲ್ಲಿ ಬೆಳೆದು ಬರುವಂತಾಗಲಿ. ಹಿಂಸೆಯನ್ನು ಎದುರಿಸುತ್ತಿರುವ ಸಭೆಗಳು ಹಾಗೂ ಸೇವಕರು ನಿನ್ನಿಂದ ಆದರಣೆ ಹಾಗೂ ಬಲವನ್ನು ಹೊಂದಿ ಎದುರಾಗುವ ಸಂದಿಗ್ಧ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸುವ ಬಲ ನೀಡು. ಜಾಗತಿಕ ಮಟ್ಟದ ಎಲ್ಲ ಸಭೆಗಳ ಕೂಟ ಹಾಗೂ ಕೌನ್ಸಿಲ್ಗಳನ್ನು ನಿನ್ನ ಆತ್ಮನಿಂದ ಮುನ್ನಡೆಸು ಹಾಗೂ ಮತ್ತು ಇದರ ಎಲ್ಲ ಕಾರ್ಯಕಲಾಪಗಳನ್ನು ಆಶೀರ್ವದಿಸೆಂದು ಬೇಡುತ್ತೇವೆ. ದಕ್ಷಿಣ ಭಾರತ ಸಭೆ, ಇದರ ಪದಾಧಿಕಾರಿಗಳಾದ ಮಾಡರೇಟರ್ ಮೋಸ್ಟ್ ರೆವರೆಂಡ್ ಎ ಧರ್ಮರಾಜ್ ರಸಾಲಂ, ಡೆಪ್ಯೂಟಿ ಮಾಡರೇಟರ್ ರೆವರೆಂಡ್ ಡಾಕ್ಟರ್ ರೂಬೆನ್ ಮಾರ್, ಕಾರ್ಯದರ್ಶಿ ಅಡ್ವೊಕೇಟ್ ಸಿ ಫರ್ನಾಂಡಿಸ್ ರಾತೀನಾ ರಾಜ, ಖಜಾಂಚಿ ಪ್ರೊಫೆಸರ್ ಡಾಕ್ಟರ್ ಬಿ ವಿಮಲ್ ಸುಕುಮಾರ್ ಇವರೆಲ್ಲರನ್ನು ಆಶೀರ್ವದಿಸಿ ಅವರವರ ಜವಾಬ್ದಾರಿಕೆಗಳಲ್ಲಿ ನಿನ್ನ ಮಾರ್ಗದರ್ಶನವನ್ನು ನೀಡು. ಸಭೆಗಳು ಲೋಕಕ್ಕೆ ನಿನ್ನ ಪ್ರೀತಿಯನ್ನು ಸಾರುವ ನಿಯೋಗದಲ್ಲಿ ದೃಢವಾಗಿ ಸಾಗುವಂತಾಗಲೆಂದು ವಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ವಿನ್ನಹವನ್ನ ಕೇಳು. ಸಭಾಪ್ರಾಂತಕ್ಕಾಗಿ ಪ್ರಾರ್ಥಿಸೋಣ. ಕೃಪಾಳು ದೇವರೇ, ಕರ್ನಾಟಕ ಉತ್ತರ ಸಭಾಪ್ರಾಂತವು ಅಸ್ತಿತ್ವಕ್ಕೆ ಬಂದು 50 ವರ್ಷಗಳು ಸಂದಿರುವ ಈ ಶುಭ ಸಂದರ್ಭದಲ್ಲಿ ನಿನ್ನ ನಂಬಿಗಸ್ತಿಕೆಯ ನಡಸುವಿಕೆಯನ್ನು ನೆನೆದು ಸಭಾಪ್ರಾಂತದ ಮುಂದಿನ ಪಯಣದಲ್ಲಿ ನಿನ್ನ ಮಾರ್ಗದರ್ಶನಕ್ಕಾಗಿ ಬೇಡುತ್ತೇವೆ. ಸಭಾಪ್ರಾಂತವು ಹಮ್ಮಿಕೊಂಡಿರುವ ಎಲ್ಲ ಕಾರ್ಯಕಲಾಪಗಳಲ್ಲಿ ನಿನ್ನ ದಯೆಯನ್ನಿರಿಸು. ಸಭಾಪ್ರಾಂತದ ಸೇವೆ ಹಾಗೂ ಜವಾಬ್ದಾರಿಕೆಯ ಸ್ಥಾನದಲ್ಲಿರುವ ಪೂಜ್ಯ ಬಿಷೋಪರು ರೈಟ್ ರೆವರೆಂಡ್ ರವಿಕುಮಾರ್ ಜೇಮ್ಸ್ ನಿರಂಜನ್ ಅಯ್ಯನವರನ್ನು ಹಾಗೂ ಗೌರವ ಕಾರ್ಯದರ್ಶಿಗಳು ಶ್ರೀ ವಿಜಯ್ ಕುಮಾರ್ ವಸಂತ್ ದಂಡಿತ್ ಮತ್ತು ಗೌರವ ಖಜಾಂಚಿಗಳು ಶ್ರೀ ಆನಂದ್ ಸದ್ಗುಣಪ್ಪ ರವರನ್ನು, ಇತರೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಮಿತಿಗಳು ಮತ್ತು ಇವುಗಳ ಕೂಟಗಳು ಹಾಗೂ ಕೆಲಸಗಳನ್ನು ಆಶೀರ್ವದಿಸು. ಸಭಾಪ್ರಾಂತದ ಎಲ್ಲ ಸಭೆಗಳು, ಸಭಾಪಾಲಕರು, ಸಭಾಪಾಲನ ಸಮಿತಿ ಸದಸ್ಯರುಗಳು ಮತ್ತು ಸಭೆಯವರೆಲ್ಲರನ್ನು ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸಲು ಬೇಡುತ್ತೇವೆ. ಪ್ರಭುವೇ, ನಮ್ಮ ವಿನ್ನಹವನ್ನು ಕೇಳು. ಕುಟುಂಬಗಳಿಗಾಗಿ ಹಾಗೂ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಕೃಪಾಳು ದೇವರೇ, ಸಭಾಪ್ರಾಂತದ ವ್ಯಾಪ್ತಿಗೆ ಬರುವ ಎಲ್ಲ ಸಭೆಗಳ ಎಲ್ಲ ಕುಟುಂಬಗಳು ಹಾಗೂ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಕುಟುಂಬಗಳಲ್ಲಿ ಸಾಮರಸ್ಯತೆ ಹಾಗೂ ಸೌಹಾರ್ದತೆಯನ್ನು ನೆಲೆಗೊಳಿಸು. ಒಬ್ಬರನ್ನೊಬ್ಬರು ಅರಿತು ಸಮಾಧಾನದಿಂದ ಬಾಳಲು ಕೃಪೆ ನೀಡು. ಕೌಟುಂಬಿಕ ಕಲಹಗಳನ್ನು ಹೋಗಲಾಡಿಸು. ಕುಟುಂಬಗಳಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರು, ಜ್ಞಾನವಂತರು, ಬುದ್ಧಿವಂತರು, ಆತ್ಮಿಕ ವಿಷಯಗಳಲ್ಲಿ ಆಸಕ್ತಿಯುಳ್ಳವರಾಗಿ ಬೆಳೆಯಲು ಸಹಾಯ ಮಾಡು. ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿಯೂ
ತಂದೆ ತಾಯಿಗಳ ಪೋಷಣೆ ಮತ್ತಿತರ ಜವಾಬ್ದಾರಿಕೆಗಳಲ್ಲಿಯೂ ಸಹಾಯ ಮಾಡಬೇಕೆಂದು ವಿನ್ನವಿಸುತ್ತೇವೆ. ಪ್ರಭುವೇ ನಮ್ಮ ವಿನ್ನಪವನ್ನು ಕೇಳು. ದೇಶ ವಿದೇಶಗಳಲ್ಲಿ ಶಾಂತಿ ಸಂಪತ್ತೆಯ ಕೃಪಾಳ ದೇವರೇ, ಜಗತ್ತಿನ ಮಟ್ಟದಲ್ಲಿ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸುತ್ತೇವೆ. ದೇಶಗಳಲ್ಲಿ ನಡೆದ ಯುದ್ಧ ದಂಗೆಯ ಭೀತಿಯನ್ನು ನಿವಾರಿಸಿ ಸಮಾಧಾನ ವಾತಾವರಣವನ್ನು ಎಲ್ಲರಿಗೂ ಸೃಷ್ಟಿಸಿ ವಿಶ್ವಸಂಸ್ಥೆ ಹಾಗೂ ಅದರ ನಿಯೋಗವನ್ನು ಆಶೀರ್ವದಿಸಿ ಪ್ರತಿಯೊಂದು ದೇಶದ ಜನನಾಯಕರುಗಳನ್ನು ನಿನ್ನ ಕೃಪೆಯಿಂದ ನಡೆಸಿ ಪ್ರಜೆಗಳ ಹಿತದೃಷ್ಟಿಯಿಂದ ಆಡಳಿತವನ್ನು ನಡೆಸುವಂತೆ ಪ್ರೇರೇಪಿಸಿ ನಮ್ಮ ದೇಶದ ಜನನಾಯಕರುಗಳನ್ನು ಹಾಗೂ ಪ್ರಜೆಗಳನ್ನು ನಿನ್ನ ಪರಮಾರಿಕೆಯಲ್ಲಿ ನಡೆಸಿ ದೇಶದಲ್ಲಿ ಆಂತರಿಕವಾಗಿ ಪ್ರಕ್ಷುಬ್ಧ ಪರಿಸ್ಥಿತಿಗಳು, ಅರಾಜಕತೆ, ಭ್ರಷ್ಟಾಚಾರಗಳು ವಾದರೂ ಅವುಗಳನ್ನು ನಿವಾರಿಸಿ ಸ್ವಚ್ಛಂದವಾದ ಆಡಳಿತದಲ್ಲಿ ಪ್ರಜೆಗಳು ನೆಮ್ಮದಿಯಿಂದ ಬದುಕುವ ಕಾಲವನ್ನು ಬರಮಾಡೆಂದು ವಿನ್ನವಿಸುತ್ತೇವೆ. ದೀನ ದಲಿತರಿಗಾಗಿ ಪ್ರಾರ್ಥಿಸೋಣ. ದೀನರ ಮಿತ್ರನಾದ ದೇವರೇ, ಸಮಾಜದಲ್ಲಿ ಪಟ್ಟಭದ್ರ ಹಿತಾಸಕ್ತಿಯ ಸೆಲಿವಿಗೆ ಸಿಲುಕಿ ತುಳಿತಕ್ಕೊಳಗಾದವರನ್ನು ನಿನ್ನ ಕರುಣೆಯ ಹಸ್ತಗಳಿಗೆ ಸಮರ್ಪಿಸುತ್ತೇವೆ. ಶ್ರಮೆಯನ್ನು ಅನುಭವಿಸುತ್ತಾ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವರು ಹಾಗೂ ತಮ್ಮ ದುಡಿಮೆಗೆ ನ್ಯಾಯವಾದ ಸಂಬಳವನ್ನು ಹೊಂದದೆ ಹಲವು ವೇಳೆ ಚಾರಿತ್ರ್ಯ ಕಾರಣದಿಂದ ಬಳಲುವ ಸ್ತ್ರೀಯರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರ ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯಕನಾಗಿರೆಂದು ಬೇಡುತ್ತೇವೆ. ಜೀವನದಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವರು, ಹಸಿವಿನಿಂದಲೂ ಪೌಷ್ಟಿಕಾಂಶಗಳ ಕೊರತೆಯಿಂದ ಬಳಲುವವರು, ಜೀವನದ ಚೈತನ್ಯವನ್ನು ಕಳಕೊಂಡವರು, ಸಮಾಜದ ಕೌರ್ಯ ವ್ಯವಸ್ಥೆಗಳಿಂದ ಕುಗ್ಗಿ ಹೋಗಿ ಜಾತಿ, ವರ್ಗ, ವರ್ಣ ಮತ್ತು ಲಿಂಗ ತಾರತಮ್ಯದಿಂದ ಶೋಷಣೆಗೆ ಒಳಗಾದವರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರೆಲ್ಲರನ್ನೂ ಅವರ ಬಂಧನಗಳಿಂದ ಬಿಡುಗಡೆಗೊಳಿಸೆಂದು ಬೇಡುತ್ತೇವೆ. ಅನಾರೋಗ್ಯ ಪೀಡಿತರಿಗಾಗಿ ಪ್ರಾರ್ಥಿಸೋಣ. ನನ್ನ ವೈದ್ಯನಾದ ದೇವರೇ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಪಡೆಯುತ್ತಿರುವ ಎಲ್ಲ ಜನರನ್ನು ನಿನ್ನ ಪ್ರೀತಿಯ ಕೆರೆಗಳಿಗೆ ಒಪ್ಪಿಸುತ್ತೇನೆ. ತಮ್ಮ ಅನಾರೋಗ್ಯದ ಸಮಯದಲ್ಲಿ ನೀನು ಸಮೀಪನಾಗಿದ್ದಿ ಹಾಗೂ ಆರೋಗ್ಯದಾಯಕನಾಗಿದ್ದಿ ಎಂದು ಅವರು ನಂಬಿಕೆಯಿಂದ ತಿಳಿದುಕೊಳ್ಳಲಿ. ಗುಣಪಡಿಸಿಕೆಯ ನಿನ್ನ ಕಾರ್ಯಗಳು ನಿನ್ನ ಮಕ್ಕಳಲ್ಲಿ ಜೀವ ಸಂಚಲನವನ್ನು ಮಾಡಲಿ. ಕೋವಿಡ್ನಿಂದಾಗಿ ಇಡೀ ಜಗತ್ತೇ ತತ್ತರಿಸುತ್ತಿರುವಾಗ ಈ ಸೋಂಕಿನ ಪ್ರಮಾಣವು ಇಳಿಮುಖವಾಗುವಂತೆ ಮಾಡಿ. ಇದರ ನಿಗ್ರಹಕ್ಕಾಗಿ ಶ್ರಮಿಸುತ್ತಿರುವ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಇದರ ಎಲ್ಲ ಸಿಬ್ಬಂದಿಗಳು, ವೈದ್ಯಕೀಯ ಕ್ಷೇತ್ರದ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು, ಸ್ವಯಂ ಸೇವಕರು ಹಾಗೂ ಈ ಸೇವೆಯಲ್ಲಿ ತೊಡಗಿರುವ ಎಲ್ಲರನ್ನು ಆಶೀರ್ವದಿಸು. ಸೋಂಕು ರಹಿತ ಸಮುದಾಯವು ಅಸ್ತಿತ್ವಕ್ಕೆ ಬರಲು ನಿನ್ನ ದಿವ್ಯವಾದ ಪದಗಳನ್ನು ಚಾಚೆಂದು ಬೇಡುತ್ತೇವೆ. ಪ್ರಭುವೇ, ನಮ್ಮ ವಿನ್ನಪವನ್ನು ಕೇಳು. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನು ತಾನೇ ಕಲಿಸಿದ ಪ್ರಾರ್ಥನೆಯನ್ನ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೀಕರಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ
ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೆನ್. ನಾವೆಲ್ಲರೂ ಈ ಸಮಯದಲ್ಲಿ ದೇವರಿಂದ ಆಶೀರ್ವಾದಗಳನ್ನ ಬೇಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈಗಲೂ ಸದಾಕಾಲ ಎಲ್ಲರೊಂದಿಗೆ ಇರಲಿ.